ಹೊರಗಡೆನೆ ಜಾಸ್ತಿ ಸ್ವಾರಸ್ಯ. ನೋಡಿ, ಈ ದೇವಸ್ಥಾನದಲ್ಲಿ ಈ ರೀತಿಯಾಗಿ 4 ಪ್ರವೇಶ ದ್ವಾರಗಳಿದ್ದಾವೆ. ಅದರಲ್ಲಿ ಇದು ದಕ್ಷಿಣ ದಿಕ್ಕಿನ ದ್ವಾರ ಬಾಗಿಲು, ಸೌತ್ ಎಂಟ್ರೆನ್ಸ್. ಇದನ್ನ ರಾಜ ಪ್ರವೇಶ ಮಾರ್ಗ ಅಂದ್ರೆ ರಾಯಲ್ ಎಂಟ್ರೆನ್ಸ್ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಮೊದಲು ಇಲ್ಲಿಂದ ಅರ್ಧ ಕಿಲೋಮೀಟರ್ ಹಿಂಬಾದ್ರೆ ಅದ್ರ ಆ ಬಾಜು ಅರಮನೆ ಇತ್ತು. ಅದ್ರ ಅರಮನೆ ಸಹ ದಾಳಿ ಸಂದರ್ಭದಲ್ಲಿ ನೋಡೋದಾಗಿ ಈಗ ಅಲ್ಲಿ ಅರಮನೆದಂತ ಅವಶೇಷಗಳು ಮಾತ್ರ ಉಳ್ಕೊಂಡಿದೆ. ನಾವು ಗಮನಿಸಿದಾಗ ಈ ದಿನಗಳಲ್ಲಿ ಆ ರಾಜ ಪರಿವಾರದವರು ಈ ದೇವರ ದರ್ಶನ ಪಡೆಯಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಗಣೇಶನಿಗೆ ಮೊದಲ ಪೂಜನೆ ಮಾಡಿಕೊಂಡು ಮುಂಭಾಗದಲ್ಲಿರ್ತಕ್ಕಂಥದ್ದು ಹೊಯ್ಸಳ ಸಾಮ್ರಾಜ್ಯದ ಲಾಂಛನ. ನೋಡಿ, ಯಾವಾಗಲೂ ಒಬ್ಬ ವ್ಯಕ್ತಿ ಒಂದು ಸಿಂಹನ ಕೊಲ್ತಿದ್ದಾರೆ, ಹೊಯ್ಸಳ ಅಂತ ಕರೀತಾರೆ. ಅದಕ್ಕೆ ಆನಂತರ ಪೂಜನೆ ಮಾಡಿಕೊಂಡು ಈ ರೀತಿ ಈ ದೇವರ ದರ್ಶನ ಪಡ್ಕೊಳ್ತಾ ಇದ್ರು. ಹಾಗೆ ಇದನ್ನ ರಾಜ ಪ್ರವೇಶ ಮಾರ್ಗ, ರಾಯಲ್ ಎಂಟ್ರೆನ್ಸ್ ಅಂತ ಕರೀತಾರೆ. ಇಲ್ಲಿ ನಾವು ಪುನಃ ದ್ವಾರಪಾಲಕರುಗಳನ್ನು ನೋಡ್ತೇವೆ. ನಂದಿಕೇಶ್ವರ, ಭೃಂಗಿಕೇಶ್ವರ. ಅವುಗಳನ್ನ ತುಂಬಾ ಸೌಂದರ್ಯವಾಗಿ ಸೂಕ್ಷ್ಮವಾಗಿ ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ನಾವು ಗಮನಿಸಿದ ನೋಡಿ, ಕೈಗಳೆಲ್ಲ ದಾಳಿ ಸಂದರ್ಭಕ್ಕೆ ಹೊಡೆದೋಗಿದೆ. ಆದ್ರೆ ಆ ಕೈಗಳಿಗೆ ಇಲಾಖೆಯವರು ಬೇರೆ ಕಲ್ಲುಗಳಲ್ಲಿ ಮಾಡಿದಂತ ಕೈಗಳನ್ನ ಸೇರಿಸೋದಕ್ಕೋಸ್ಕರ ಹೋಲ್ಸ್ಕೊಂಡು ಮಾಡಿ ಪ್ರಯತ್ನ ಪಟ್ಟಿದ್ದಾರೆ. ಅದು ಸಕ್ಸಸ್ ಆಗಿದೆ. ಯಾಕೆಂದ್ರೆ ಅದನ್ನು ಜೋಡಿಸಿದ ಮತ್ತೆ ಕೆಳಗಡೆ ಬಿದ್ದು ಹೋಗ್ತಾ ಇರ್ತದೆ. ಸಂಪೂರ್ಣವಾಗಿ ಇದನ್ನ ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ. ನೋಡಿ, ತುಂಬಾ ಸೂಕ್ಷ್ಮವಾಗಿ ತುಂಬಾ ಆಭರಣಗಳಿಂದ ಸೂಕ್ಷ್ಮ ಕಲ್ಲುಗಳ ವಿಗ್ರಹಗಳಿಗೆ ಆಭರಣಗಳಿಂದ ಕೆತ್ತನೆ ಮಾಡಿರ್ತಾರೆ. ಹಾಗೇನೆ ಈ ಹಳೆಗುಡಿ ಮತ್ತೆ ಬೇಲೂರು ದೇವಸ್ಥಾನಗಳನ್ನ ಆಭರಣಗಳ ಪೆಟ್ಟಿಗೆ, ಇಂಡಿಯನ್ ಜ್ಯುವೆಲರಿ ಬಾಕ್ಸ್ ಅಂತ ನಾವೇನು ಸ್ತ್ರೀ ಪುರುಷರ ಆಭರಣಗಳನ್ನು ಬಳಸ್ತೇವೆ ಅಷ್ಟೊಂದು ಆಭರಣಗಳನ್ನ ಈ ವಿಗ್ರಹಗಳಲ್ಲಿ ಮಾಡಿರ್ತಕ್ಕಂಥ. ಮೇಲ್ಗಡೆ ಪ್ರಭಾವಳಿ ಇರ್ತಕ್ಕಂಥ ಮಕರ ತೋರಣ. ಮಧ್ಯದ ಭಾಗದಲ್ಲಿ ಶಿವ ನಾಟ್ಯ ಮಾಡ್ತಾ ಇದ್ದಾರೆ, ನಟರಾಜ. ಅವರ ಬಲಭಾಗದಲ್ಲಿ ಬ್ರಹ್ಮದೇವ ಇದ್ದಾರೆ, ಎಡಭಾಗದಲ್ಲಿ ವಿಷ್ಣು ದೇವ ಇದ್ದಾರೆ. ಎರಡೂ ಭಾಗದಲ್ಲೂ ಸಹ ಶಿಲ್ಪೆ ಕಾಲ್ಪನಿಕ ಪ್ರಾಣಿ ಮಕರ ಪ್ರಾಣಿಗಳನ್ನ ಮಾಡಿದ್ದಾರೆ. ಅದನ್ನ ನೋಡೋದಕ್ಕೆ ಒಂದೇ ಪ್ರಾಣಿ, ಆದರೆ ಅದರಲ್ಲಿ 7 ಪ್ರಾಣಿಗಳ ಅಂಗಗಳಿಂದ ಅದನ್ನ ಮಾಡಿರ್ತಕ್ಕಂಥದ್ದು. ನಾವು ಗಮನಿಸಿದ್ರೆ ಅದರಲ್ಲಿ ಹಂದಿಯ ಶರೀರ ಇದೆ, ಸಿಂಹದ ಕಾಲುಗಳಿದೆ, ಬಾಯಿ ಮೊಸಳೆಗಿದೆ, ಸೊಂಡಿಲ ಆನೆ ಸೊಂಡಿಲಿದೆ, ಕೋತಿಯ ಕಣ್ಣುಗಳಿದೆ, ಹಸುವಿನ ಕಿವಿಗಳಿದೆ, ನವಿಲಿನ ಬಾಲ ಇದೆ. ಒಟ್ಟು 7 ಪ್ರಾಣಿಗಳ ಅಂಗಗಳನ್ನು ಸೇರಿಸಿ ಇದನ್ನ ಮಾಡಿದರೆ ಮಕರ ಅಂತ ಕರೀತಾರೆ. ಹಾಗೇನೆ ಅದರ ಮೇಲೆ ವರುಣ ಮತ್ತೆ ವಾರುಣಿ ಮಳೆರಾಯಿನ ವಾಹನ ಕೂಡ ಹೋಗಿತ್ತು. ವರುಣ ಮತ್ತೆ ವಾರುಣಿ ಸಂಪೂರ್ಣವಾಗಿ ಅದನ್ನು ಒಂದೇ ಕಲ್ಲಲ್ಲಿ ಮಾಡಿದರೆ ಒಟ್ಟಾಗಿ ಸೇರಿ ಅದನ್ನ ಮಕರ ತೋರಣ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವೆಲ್ಲ ಮನೆಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ವಿಘ್ನ ವಿನಾಶಕ ಅಂತ ಗಣೇಶನಿಗೆ ಮೊದಲ ಪೂಜೆನ ಮಾಡ್ತಾರಲ್ಲ, ಹಾಗೇನೆ ಇಲ್ಲಿ ಶಿಲ್ಪಿಗಳು ಈ ದೇವಸ್ಥಾನದ ಮೊದಲ ಕೆತ್ತನೆ ಕೆಲಸನ ಈ ರೀತಿಯಾಗಿ ಗಣೇಶನಿಂದ ಆರಂಭ ಮಾಡಿದ್ದಾರೆ. ನಾವು ಗಮನಿಸಿದ್ರೆ ಇಲ್ಲಿ ನೋಡಿ, ಗಣೇಶ ಅವರ ವಾಹನ ಆದಂತಹ ಇಲೆ ಮೇಲೆ ನಾಟ್ಯ ಮಾಡ್ತಾ ಇದ್ದಾರೆ. ಆದ್ರೆ ನೋಡಿ, ಗಣೇಶನ ತುಂಬಾ ಭಾರಕ್ಕಾಗಿ ಕೆಳಭಾಗದಲ್ಲಿರ್ತಕ್ಕಂತಹ ಇಲಿ ಒದ್ದಾಡ್ತಾ ಇದೆ. ಹಾಗೇನೆ ಅದು ಭಾರವನ್ನು ತಾಳಲಾರೆ ತನ್ನ ಬಾಯನ್ನು ತೆರೆದುಕೊಂಡು ಕಿರಿಚಿಕೊಳ್ತಾ ರೀತಿಯಲ್ಲಿ ತೋರಿಸಿ ಆ ಇಲಿಯ ಕಾಲು ಸಹ ಬೆಂಡ ಇದೆ. ಅದರ ಪಾದ ಸಹ ನೋಡಿ ಭೂಮಿ ಹೊರಬಾಕಿದೆ. ನೋಡಿ, ಆ ಭಾಗದಲ್ಲಿ ಭೂಮಿನ ಸಹ ಕೆಳಭಾಗಕ್ಕೆ ಕುಸ್ಕೊಂಡಿದೆ, ತಗ್ಗಿಬಿಟ್ಟಿದೆ. ಅಂದ್ರೆ ಶಿಲ್ಪಿ ಕಲ್ಪನೆ ಆ ಗಣೇಶ ತುಂಬಾ ಭಾರ ಇದ್ದಾರೆ, ಆ ಇಲಿ ಬಹಳ ಚಿಕ್ಕದ್ದು ಅನ್ನೋ ತರ ದಿಕ್ಕಲ್ಲಿ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಇದು ನೋಡಿ, ಗಣೇಶನ ಸಹೋದರ ಸುಬ್ರಹ್ಮಣ್ಯ, ಷಣ್ಮುಖ, ಕಾರ್ತಿಕೇಯ, ಮುರುಗನ್ ಅಂತೆಲ್ಲ ಕರೀತಾರೆ. ಆ ಸುಬ್ರಹ್ಮಣ್ಯನ ವಾಹನ ನವಿಲು, ಗಣೇಶ ಮತ್ತೆ ಸುಬ್ರಹ್ಮಣ್ಯ. ನೋಡಿ, ಈ ಭಾಗದಲ್ಲಿ ಶಿವ ಮತ್ತೆ ಪಾರ್ವತಿ ದೇವಿ ಇದ್ದಾರೆ. ಇವರನ್ನ ಉಮಾ ಮಹೇಶ್ವರ ಅಂತ ಕರೀತೇವೆ. ಅಂದ್ರೆ ನೋಡಿ, ಆ ಪಾರ್ವತಿ ದೇವಿ ಶಾಂತ ರೂಪದಲ್ಲಿರಬೇಕಾದ್ರೆ ಉಮಾ ಒಮ್ಮೆ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಅವರ ವಾಹನ ಮುಂಗುಸಾಗಿರ್ತದೆ. ಹಾಗೇನೆ ಅವರು ರೌದ್ರ ರೂಪದಲ್ಲಿರಬೇಕಾದ್ರೆ ದುರ್ಗಾ, ಚಾಮುಂಡಿ, ಕಾಳಿ ಅಂತ ಕರೀತೇವೆ. ಆ ಸಂದರ್ಭದಲ್ಲಿ ಅವರ ವಾಹನ ಸಿಂಹವಾಗಿರ್ತದೆ. ಅಂದ್ರೆ ಪಾರ್ವತಿ ದೇವಿಗೆ 2 ವಾಹನಗಳು, ಒಂದು ಸಿಂಹ, ಒಂದು ಮುಂಗುಸಿ. ಮುಂಗುಸಿ ವಾಹನ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಶಾಂತ ರೂಪದಲ್ಲಿರಬೇಕಾದ್ರೆ ನೋಡಿ, ಈ ಭಾಗದಲ್ಲಿ ನಮ್ಮ 3 ಮುಖ್ಯ ದೇವತೆಗಳನ್ನ, ತ್ರಿಮೂರ್ತಿಗಳನ್ನ ಮಾಡಿದ್ದಾರೆ. ಬ್ರಹ್ಮದೇವ, ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ, ವಿಷ್ಣು ಸ್ಥಿತಿಕರ್ತ. ನಾವು ಯಾವಾಗಲೂ ವಿಷ್ಣುವನ್ನ ಮಧ್ಯದ ಭಾಗದಲ್ಲಿ ನೋಡ್ತೇವೆ, ಆದರೆ ಇಲ್ಲಿ ಮಧ್ಯದ ಭಾಗದಲ್ಲಿ ಶಿವನನ್ನು ಮಾಡಿದ್ದಾರೆ. ಕಾರಣ ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಶಿವನಿಗೆ ಹೆಚ್ಚಿನ ಸ್ಥಾನ, ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮ, ಶಿವ, ವಿಷ್ಣು. ಈ ಭಾಗದಲ್ಲಿ ಮಹಾಭಾರತದ ದ್ರೌಪದಿ ಕಲ್ಯಾಣ ಸಂದರ್ಭದಲ್ಲಿ ಅರ್ಜುನ ಕಂಬದ ಮೇಲೆ ತಿರುಗ್ತಾ ಇರ್ತಕ್ಕಂಥ ಮೀನಿನ ಬಿಂಬವನ್ನ ಕೆಳಭಾಗದಿರ್ತಕ್ಕಂಥ ಎಣ್ಣೆ ಕೊಳದ ಒಳಭಾಗದಲ್ಲಿ ನೋಡಿಕೊಂಡು ಆ ಮೀನಿನ ಕಣ್ಣಿಗೆ ಬಾಣನ ಹೊಡೆದಿದ್ದಾರೆ. ಹೊಡೆದಂಥ ಬಾಣ ಒಂದು ಕಣ್ಣಿಂದ ಹೋಗಿ ಇನ್ನೊಂದು ಕಣ್ಣಿಂದ ಮೇಲೆ ಹೋಗಿ ಬಂದಿದೆ.
ಈ ಅರ್ಜುನನ ಗುರುತನ್ನು ಮಾಡಲಿಕ್ಕೆ ನೋಡಿ ಆಗದಲ್ಲಿ ಹನುಮ ಧ್ವಜ ಇದೆ. ಇದನ್ನ ದ್ರೌಪದಿ ಸ್ವಯಂವರ ಮತ್ಸ್ಯ ಯಂತ್ರ ಛೇದನ ಅಂತ ಕರೀತಾರೆ. ಇಲ್ಲಿ ನೋಡಿ ಸರಸ್ವತಿ ದೇವಿ ವೀಣೆನ ನುಡಿಸ್ತಾ ಇರ್ತಕ್ಕಂಥದ್ದು ವೀಣಾ ಸರಸ್ವತಿ. ಸರಸ್ವತಿ ನೋಡಿ ವೀಣೆ ನುಡಿಸ್ಬೇಕಾದ್ರೆ ತನ್ನ ಕಾಲ ಹೆಬ್ಬೆರಳೆ ತಾಳನ್ನು ಸಹ ನುಡಿಸ್ಕೊಳ್ತಾ ಇದ್ದಾರೆ. ಅದು ನೋಡಿ ಹೆಬ್ಬೆರಳ ತಾಳೆಯಲ್ಲಿ ತುಂಡಾಗಿರ್ತಕ್ಕಂಥದ್ದು ವೀಣಾ ಸರಸ್ವತಿ. ಈ ಭಾಗದಲ್ಲಿ ದರ್ಪಣ ಸುಂದರಿ. ಇಲ್ಲಿ ಒಂದು ಸುಂದರವಾದಂತಹ ಹೆಣ್ಣು ತನ್ನ ಎಡಗೈನಲ್ಲಿ ಕನ್ನಡಿಯನ್ನು ಹಿಡ್ಕೊಂಡು ತನ್ನ ಬಲಗೈನ 4ನೇ ಬೆರಳಿನಲ್ಲಿ ತನ್ನ ಎಡೆಗೆ ಕುಂಕುಮವನ್ನು ಧರಿಸ್ಕೊಳ್ತಾ ಇದ್ದಾರೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ತಮ್ಮ ಬಲಗೈ 4ನೇ ಬೆರಳಿನ ಶ್ರೇಷ್ಠವಾದ ಬೆರಳು, ಇದನ್ನ ಸಂಸ್ಕೃತಿಯಲ್ಲಿ ಅನಾಮಿಕ ಅಂತ ಕರೀತೇವೆ. ಆ ರೀತಿಯಾಗಿ ಅಲ್ಲಿ ಆ ಹೆಣ್ಣು ತನ್ನ ಎಡಗೈನಲ್ಲಿ ಕನ್ನಡನ ಹಿಡ್ಕೊಂಡು ತನ್ನ ಬಲಗೈನ 4ನೇ ಬೆರಳಲ್ಲಿ ಹಣೆಗೆ ಸಿಂಧೂರನ್ನ ಧರಿಸ್ಕೊಳ್ತಾ ಇದ್ದಾರೆ. ನೋಡಿ ಯಾವಾಗಲೇ ಸರಸ್ವತಿ ದೇವಿ ವೀಣೆನ ನುಡಿಸ್ಕೊಂಡು ನಾಟ್ಯ ಮಾಡ್ತಾ ಇರ್ತಕ್ಕಂಥದ್ದು ಆ ವೀಣಾ ಭಾಗ ತುಂಡಾಗಿದೆ. ಇದು ಹಾಗೇನೆ ಈ ಭಾಗದಲ್ಲಿ ಕೃಷ್ಣ ಪರಮಾತ್ಮ ಕೊಳಲನ್ನು ನುಡಿಸ್ತಾ ಇರ್ತಕ್ಕಂಥದ್ದು ವೇಣುಗೋಪಾಲ ಬಲಗಡೆ ಸಹ. ಆ ಕೊಳಲಿನ ನಾದಕ್ಕೆ ನೋಡಿ ಗೋಪಾಲನ ಮತ್ತೆ ಗೋಗಳು ಆ ಕೊಳಲಿನ ನಾದವನ್ನು ಆಲಿಸ್ತಾ ಇರೋದನ್ನ ತೋರಿಸ್ತಾರೆ. ಇದು ಶ್ರೀಕೃಷ್ಣ. ಇದು ಇದಾಗಿದೆ ಅಲ್ಲ, ಡ್ಯಾಮೇಜ್ ಆಗಿದೆ. ಕೊಳಲು ಹೋಗೋದು ಸರ್. ಇದು ಸುತ್ತ ಇರೋದೆಲ್ಲ ಅದು ಆನೆ ಇದೆ ನೋಡಿ. ಈ ಭಾಗದಲ್ಲಿ ಎಡಭಾಗದಲ್ಲಿ ಕೃಷ್ಣ ಪರಮಾತ್ಮ ತುಂಬಾ ಮಳೆ ರಕ್ಷಣೆ ಮಾಡೋದಕ್ಕೋಸ್ಕರ ಎಡಗನಿಂದ ಗೋವರ್ಧನ ಬೆಟ್ಟದ ಮೇಲ್ಬಾಕಿ ಹೊತ್ಕೊಂಡಿದ್ದಾರೆ. ವರ್ಟಿಕಲ್ ಅಂತ ಚೆನ್ನಾಗಿ ನೋಡಿ. ಬೆಟ್ಟದ ಕೆಳಭಾಗದಲ್ಲಿ ಗೋಪಾಲ ಮತ್ತೆ ಗೋಗಳು ಮಳೆಯಿಂದ ರಕ್ಷಣೆ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಶಿಲ್ಪೆ ಕಲ್ಪನೆ ಒಂದು ಬೆಟ್ಟ ಆದ್ರೆ ಆ ಬೆಟ್ಟದ ಸನ್ನಿವೇಶವನ್ನು ತೋರಿಸ್ತಾರೆ. ಬೆಟ್ಟದಲ್ಲಿ ಇಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಆ ಬೆಟ್ಟವನ್ನು ಗಮನಿಸ್ತಾ ಇದ್ರೆ ಆ ಗೋವರ್ಧನ ಬೆಟ್ಟದ ತುದಿಯ ಭಾಗದಲ್ಲಿ ಬಲಭಾಗದ ಮೂಲೆ ಭಾಗದಲ್ಲಿ ಒಂದು ಬಾಳೆ ಗಿಡ ಇದೆ. ಆ ಬಾಳೆ ಗಿಡನ ಗಮನಿಸಿ ಅದರಲ್ಲಿ ಬಾಳೆ ಗೊನೆ ಸಹ ಬಂದಿದೆ. ಆದ್ರೆ ಗೊನೆಯಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನ ತಿನ್ನೋದಕ್ಕೋಸ್ಕರ ಮುಂಭಾಗದಲ್ಲಿ ಒಂದು ಕೋತಿ ಮರ ಮುಂದ್ಗಡೆ ಇರ್ತಕ್ಕಂಥ ಮರವನ್ನು ತೋರಿಸಿದ್ದಾರೆ. ಅದೇ ರೀತಿ ಬಾಳೆ ಗಿಡ ಇದೆ. ಅದ್ರ ಬುಡದ ಸಮಯ ಸ್ವಲ್ಪ ಎಡಗಡೆ ನೋಡಿದ್ರೆ ಅಲ್ಲೊಂದು ಬೆಕ್ಕು ಒಂದು ಪ್ರಾಣಿನ ಕಚ್ಕೊಂಡು ತಿಂತಾ ಇದೆ ನೋಡಿ. ಬಾಯಿನಲ್ಲಿ ಅರ್ಧ ತಿಂದಿದೆ ನೋಡಿ. ನುಂಗ್ತಾ ಇರೋದನ್ನು ತೋರಿಸಿ ಅದ್ರ ಮುಂಭಾಗ ಸ್ಟ್ರೈಟ್ ಒಂದು ಗೇಣು ಮುಂದೆ ನೋಡಿದ್ರೆ ಒಬ್ಬ ವ್ಯಕ್ತಿ ಬಂಡೆ ಹತ್ತುತ್ತಾರೆ. ಅವನ ಬ್ಯಾಕ್ ಹಿಂಭಾಗವನ್ನು ತೋರಿಸಿ ಬೆನ್ನು ಆಗಲ್ಲ. ಅದೇ ರೀತಿ ಸಮಾಗಿ ಸ್ವಲ್ಪ ಇನ್ನೊಂದು ಗೇಣು ಮುಂದೆ ನೋಡಿದ್ರೆ ಒಂದು ಸಿಂಹ ನೋಡಿ ಗುಹೆಯಿಂದ ಹೊರಬಾಕಿ ನೋಡ್ತಾ ಇರೋದನ್ನು ತೋರಿಸಿದೆ. ಸಿಂಹದ ಮುಖ ಕಾಣಿಸುತ್ತದೆ. ಅದ್ರ ಪಕ್ಕದಲ್ಲಿ ಒಂದು ಸಿಂಹನು ಅಥವಾ ಹುಲಿನೋ ಗುಹೆ ಒಳಗಡೆ ಹೋಗ್ತಾ ಇದೆ. ಅದು 2 ಕಾಲು ಮತ್ತೆ ಬಾಲ ಕಾಣಿಸ್ತದೆ. ಅದೇ ರೀತಿ ಮಧ್ಯದ ಭಾಗದಲ್ಲಿ ಬೇಟೆಗಾರ ಮುಂದೆ ಒಂದು ಪ್ರಾಣಿನ ಬೇಟೆ ಮಾಡಿ ಬಾಣ ಹಿಡ್ಕೊಂಡು ಬಿಲ್ ಹೊಡಿತಾ ಇರ್ತಾರೆ. ಹಾಗೆ ಕೆಳಭಾಗದಲ್ಲಿ 3 ಹಾವುಗಳಿದೆಯಲ್ಲ ಬಲಗ ಭಾಗದಲ್ಲಿ, ಆ ಹಾವುಗಳ ಮೇಲ್ಭಾಗದಲ್ಲಿ ಒಂದು ಹಲ್ಲಿ ನೋಡಿ ಗೋಡೆ ಎತ್ತುತ್ತಾ ಇರೋದನ್ನು ಬಂಡೆ ಎತ್ತುತ್ತಾ ಇರೋದನ್ನು ತೋರಿಸಿದ್ರೆ ಅದ್ರ ಪಕ್ಕದಲ್ಲಿ 2 ನವಿಲುಗಳು ಸಹ ಮಾಡಿದ್ದಾರೆ ನೋಡಿ. ಈ ರೀತಿ ಬೆಟ್ಟದ ಚಿತ್ರ ನಮಗೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಕಲ್ಲಲ್ಲಿ ಎಲ್ಲ ಕೆತ್ತನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಇದೆ. ಒಂದು ವಸ್ತುವಿಗೆ ಏನು ಇರಬೇಕು ಅದನ್ನೆಲ್ಲ ಇಲ್ಲಿ ತೋರಿಸುತ್ತಾರೆ. ಇದು ಕಾಡಲ್ಲಿ ಏನೇನೇನೇನು ಇರುತ್ತೆ. ನೋಡಿ ಈ ಭಾಗ ನೋಡಿ ಶಿವ ಇಲ್ಲಿದೆ. ಒಂದೇ ನಿಮಿಷ. ನೋಡಿ ಈ ಭಾಗದಲ್ಲಿ ಶಿವ ಇಲ್ಲಿಂದ ಕವರ್ ಮಾಡ್ತೀವಿ ಚೆನ್ನಾಗಿ ಬರ್ತದೆ. ಇದು ನೋಡಿ ಶಿವ ನೋಡಿ ಆನೆಯ ದೇಹದ ಒಟ್ಟೊಳ ಭಾಗದಲ್ಲಿ ನಾಟ್ಯ ಮಾಡ್ತಾರೆ. ವರ್ಟಿಕಲ್ ಚೆನ್ನಾಗಿರುತ್ತೆ ನೋಡಿ. ನಾವು ಗಮನಿಸಿದ್ರೆ ಮೇಲ್ಭಾಗದಲ್ಲಿ ಆನೆಗೆ 2 ಕಾಲುಗಳು ಮತ್ತೆ ಬಾಲ ಇದೆ. ಕೆಳಭಾಗದಲ್ಲಿ 2 ಕಾಲುಗಳು ಮತ್ತು ತಲಭಾಗ ಇದೆ. ಹೊಟ್ಟೆ ಒಳಗಡೆ ಶಿವ ನಾಟ್ಯ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕಥೆ ಏನಪ್ಪಾ ಅಂದ್ರೆ ಇಲ್ಲಿ ಆನೆ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾರೆ ಶಿವನನ್ನ ಸಂಹಾರ ಮಾಡಬೇಕು ಅಂತ. ಆದ್ರೆ ಆ ಸಂದರ್ಭದಲ್ಲಿ ಶಿವನೇ ಈ ರಾಕ್ಷಸನ ಸಂಹಾರ ಮಾಡಿ ಈ ರೀತಿ ಅವರ ದೇಹದ ಒಳಭಾಗದಲ್ಲಿ ನಾಟ್ಯ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶಿವ ಆನೆಯ ಮೇಲ್ಭಾಗದ 2 ಕಾಲುಗಳನ್ನು ಹಿಡಿದುಕೊಂಡು ಈ ರೀತಿ ಸಿಗದು ನಾಟ್ಯ ಮಾಡಬೇಕಾದ್ರೆ ಅವರ ಎಡಗೈನ ಹೆಬ್ಬೆರಳಿನ ಚೂಪಾದ ಉಗುರು ಸಹ ಆ ಚರ್ಮನ ಚುಚ್ಕೊಂಡು ಮೇಲ್ಭಾಗಕ್ಕೆ ಹೋಗಿದೆ ನೋಡಿ. ಕಾಣಿಸುತ್ತಾ? ಆ ಶಿವನ ಎಡಗಿನ ಹೆಬ್ಬೆರಳಿನ ಚೂಪ್ ಅದನ್ನು ಸಹ ಸೂಕ್ಷ್ಮವಾಗಿ ಮಾಡಿದ್ದಾರೆ. ನಾವೆಲ್ಲ ಸಾಮಾನ್ಯ ಉದ್ದವಾಗಿ ಉಗುರುಗಳನ್ನು ಬಿಟ್ಕೊಂಡು ಚೂಪ್ ಮಾಡ್ಕೊಡ್ತೀವಲ್ಲ, ಅದೇ ರೀತಿ ನೋಡಿ ಬೇರೆ ಬೆರಳುಗಳು ಉಗುರುಗಳ ಸಹ ಉದ್ದವಾದ ಉಗುರುಗಳನ್ನು ಸಹ ಡಿಸೈನ್ ಆಗಿ ಚೂಪಾಗಿ ಮಾಡಿದ್ದಾರೆ. ಹಾಗೆ ನೋಡಿ ಆ ಆನೆ ಹೊಟ್ಟೆ ಒಳಭಾಗ ನಂದಿ ಇದೆ, ವಾದ್ಯಗೋಷ್ಠಿಗಳನ್ನೆಲ್ಲ ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ. ಈ ಶಿವ ಈ ರಾಕ್ಷಸನ ಸಂಹಾರ ಮಾಡಿದ ಮೇಲೆ ಇವರು ಇನ್ನೊಂದು ಹೆಸರನ್ನು ಪಡೆದುಕೊಳ್ತಾರೆ, ಗಜ ಚರ್ಮಾಂಬರ ದಾರಿ ಶಿವ. ಕೂಡ ಒಂದು ಡಿಸೈನ್ ಇದ್ದಂಗೆ ಇಲ್ಲ ಆನೆ. ಒಂದು 8 ಸಾಲಿದೆ ಸರ್ ಇದು. ದೇವಸ್ಥಾನದ ಪಶ್ಚಿಮ ಭಾಗ
ಹಾ ಇಲ್ಲಿ 8 ಸಾಲು ಮೇಲ್ಗಡೆ ಗೋಡೆ ವಾಲ್ ಕಾರ್ವಿಂಗ್ಸ್ ಅನ್ನ ಮಾಡಿದ್ದಾರೆ. ಹಾ ಅದು ನೀವು ಪೂರ್ವ ಭಾಗದಲ್ಲಿ ಹೋದ್ರೆ 11 ಸಾಲುಗಳು ಮೇಲೆ ವೆಂಟಿಲೇಷನ್ ಕಿಟಕಿಗಳನ್ನ ಮಾಡಿದ್ದಾರೆ. ಹಾ 11 ಸಾಲುಗಳು ಅದು ತುಂಬಾ ಚೆನ್ನಾಗಿದೆ. ಈ 11 ಸಾಲುಗಳನ್ನ ಹೇಳ್ತಾರೆ. ಈ ಒಂದು ಇದ್ದಂಗೆ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. 1148 ಆನೆಗಳಿದೆ ಒಟ್ಟು. ಹಾ ಅದು ಬರೀ ವಿಡಿಯೋ ಕ್ಯಾಮ್ರಾದಲ್ಲಿ ಬರೀ ಆನೆಗಳನ್ನು ಮಾತ್ರ ವಿಡಿಯೋ ಮಾಡಿಕೊಂಡು ಪ್ಲೇ ಮಾಡಿದ್ರೆ ಹಾ ಈ ಆನೆಗಳೆಲ್ಲ ಓಡೋಗೋ ರೀತಿಲಿ ಕಾಣಿಸುತ್ತೆ, ರನ್ನಿಂಗ್ ಮೂವ್ಮೆಂಟ್ಸ್ ಅಲ್ಲಿ ಕಾಣಿಸುತ್ತೆ. ಓಕೆ 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 ಒಂದೊಂದು ಹೌದು, ಇದೆಲ್ಲ ಪೂರ್ತಿ ವಿಡಿಯೋ ಮಾಡಿಕೊಂಡು ಪ್ಲೇ ಮಾಡಿ ನೋಡಿದಾಗ ರನ್ನಿಂಗ್ ಮೂವ್ಮೆಂಟ್ಸ್ ಅಲ್ಲಿ ಕಾಣಿಸುತ್ತೆ. ನೋಡಿ, ಈ ಭಾಗದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಇದು 3ನೇ ಅವತಾರ ವರಾಹ, ವೈಲ್ಡ್ ಬೋರ್. ಈ ವಿಷ್ಣು ವರಾಹ ರೂಪದಲ್ಲಿ ಬಂದು ತನ್ನ ಭುಜದ ಮೇಲೆ ಬೂದನ ರಕ್ಷಣೆ ಮಾಡಿಕೊಂಡಿದ್ದಾರೆ. ಕೆಳಭಾಗದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನನ್ನ ಸಂಹಾರ ಮಾಡ್ತಾ ಇದ್ದಾರೆ. ಆ ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಅವರು ಅವರ ತಲೆ ಮೇಲೆ ಕಾಲನ್ನಿಟ್ಟು ತುಳಿತಾ ಇದ್ದಾರೆ. ತುಳಿದಂತಹ ಕಾಲಿನ ಭಾರಕ್ಕಾಗಿ ಅಲ್ಲಿ ಆ ರಾಕ್ಷಸನ 2 ಕಣ್ಣುಗಳು ಸಹ ಹೊರಬಾಕಿ ಬಂದ ರೀತಿಯಲ್ಲಿ ತೋರಿಸ್ತಾರೆ. ಹಾಗೇನೆ ಅವರಿಗೆ ಸಹಾಯ ಮಾಡೋದಕ್ಕಾಗಿ ನೋಡಿ, ಈ ಭಾಗದಲ್ಲಿ ಇನ್ನೊಬ್ಬ ರಾಕ್ಷಸ ಬಂದರೆ ಬಲಭಾಗದಲ್ಲಿ, ಈ ಭಾಗದಲ್ಲಿ ಎಡಭಾಗದಲ್ಲಿ ಆ ರಾಕ್ಷಸನ ನೋಡಿ ಅಂಕುಶದಲ್ಲಿ ತಲೆ ಹಿಡ್ಕೊಂಡು ಎದೆ ಭಾಗಕ್ಕೆ ಗದೆಯಲ್ಲಿ ಚುಚ್ಚಿದ್ದಾರೆ. ಚುಚ್ಚಿದಂತ ಗದೆಯ ತುದಿಯ ಭಾಗ ಎದೆಯಿಂದ ಹೊರಗಡೆ ಬಂದಿದೆ. ಆ ಗದೆಯ ತುದಿಯ ಜೊತೆಲಿ ಕಲ್ಲುಗಳು ಸೌರಭಾಗಕ್ಕೆ ಬಂದ ರೀತಿ ತೋರಿಸಿದ್ದಾರೆ. ಇಲ್ಲಿ ಬಂದಿದೆಯಲ್ಲ 3ನೇ ಅವತಾರ ವರಾಹ. ನೋಡಿ, ಮೂಲೆ ಭಾಗದಲ್ಲಿ ಒಂದು ಹೆಣ್ಣು 2 ಕೈಗಳಲ್ಲಿ ತಾಳನ ಇಟ್ಕೊಂಡಿದ್ದಾರೆ. ಆ ತಾಳನ ನುಡಿಸ್ಕೊಂಡು ಹಾಡನ್ನ ಹಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಆ ಹೆಣ್ಣು ಹಾಡನ್ನ ಆಡಬೇಕಾದ್ರೆ ಸಾಮಾನ್ಯ ಬಾಯಿನ ಮುಚ್ಚಲು ತೆಗೆದು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಹೆಣ್ಣಿನ ಬಾಯಿ ಹೊಳಭಾಗದಲ್ಲಿ ಹಲ್ಲುಗಳು ಸಹ ನನಗೆ ಕಾಣಿಸ್ತದೆ. ಬಾಯಿ ತೆಗೆದಾಗ ಹಲ್ಲುಗಳು ಕಾಣಬೇಕಾದ್ರೆ ಅದರ ಸಲ ಕಲ್ಲಲ್ಲಿ ಮಾಡಿದ್ದಾರೆ. ಗಾನ ಮಂಜರಿ, ತಾಳ ಮುಂಚರಿ ಅಂತ ಕರೀತಾರೆ. ನೋಡಿ, ಈ ಭಾಗದಲ್ಲಿ ಶಿವ ನೋಡಿ ಅಂಧಕಾಸುರ ಎಂಬ ರಾಕ್ಷಸನ ಸಂಹಾರವನ್ನು ಅವನ ಬಗ್ಗೆ ನಾಟ್ಯ ಮಾಡ್ತಾರೆ. ಆ ಅಂಧಕಾಸುರ ರಾಕ್ಷಸ ಏನಂದ್ರೆ ಯಾವಾಗಲೂ ಅವನು ಬೆಳಕನ್ನು ಹೋಗಲಾಡಿಸಿ ಅಂಧಕಾರತ್ವನ್ನ ಕತ್ತಲನ್ನು ಮಾಡ್ತಾ ಇರ್ತಾರೆ. ಆಗ ಆ ರಾಕ್ಷಸನ ಸಂಹಾರ ಮಾಡಿದಾಗ ಅಂಧಕಾರತ್ವದ ಹೋಗಿ ಬೆಳಕು ಬರ್ತದೆ. ಬಂದಂತ ಬೆಳಕಿಗೆ ನೋಡಿ ನಂದಿನೂ ಸಹ ಜಿಗಿತಾ ರೀತಿಯಲ್ಲಿ ತೋರಿಸಿದ್ದಾರೆ. ನೋಡಿ, ಶಿವ ಸಾಮಾನ್ಯ ನಾಟ್ಯನ ಮಾಡ್ತಾ ಇರ್ತಾರೆ. ಮೂಲೆ ಭಾಗದಲ್ಲಿ ವಾದ್ಯಗೋಷ್ಠಿಗಳಿದೆ, ಕೊಳಲನ್ನು ನುಡಿಸ್ತಾ ಇರ್ತಕ್ಕಂಥದ್ದು. ಮಧ್ಯದ ಭಾಗದಲ್ಲಿ ಡೋಲು, ಹಾಗೆಯೇ ಈ ಬಾರಿ ತಾಳ ನುಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಮಧ್ಯದ ಭಾಗದ ಹೆಣ್ಣು ಆ ಹಗ್ಗ ಮತ್ತೆ ತಾಳದ ಡ್ರಮ್ ಮಧ್ಯದಲ್ಲಿ ಕೈಯನ್ನು ಇಟ್ಕೊಂಡಿದ್ದಾರೆ. ಆ ವೇಣಿಗಿನ ಹಗ್ಗನ ರೋಪನ ಬಳಸಿ ದಾರನ ಇಟ್ಕೊಂಡು ಆ ರೋಪನ್ನು ಸಹ ಕಲ್ಲಲ್ಲಿ ಮಾಡ್ತಾರೆ. ಇದು ವಿಷ್ಣುನ ವಾಹನ ಗರುಡ. ಹಿಡ್ದೆ ವಿಷ್ಣುವಿನ ಇದು 4ನೇ ಅವತಾರ ನರಸಿಂಹ. ಈ ಭಾಗದ ವಿಷ್ಣು ಅರ್ಧ ಭಾಗ ಮನುಷ್ಯ, ಅರ್ಧ ಭಾಗ ಸಿಂಹದ ರೂಪದಲ್ಲಿ ಬಂದು ತೊಡೆ ಮೇಲೆ ಹಿರಣ್ಯಕಶ್ಯಪ ಎಂಬ ರಾಕ್ಷಸನ್ನು ಸಂಹಾರ ಮಾಡ್ತಾರೆ. ಅಲ್ಲಿ ಹಿರಣ್ಯಾಕ್ಷ, ಇಲ್ಲಿ ಹಿರಣ್ಯಕಶ್ಯಪ. ಈ ರಾಕ್ಷಸನ್ನ ಅವರು ಸಂಹಾರ ಮಾಡಬೇಕಾದ್ರೆ ಅವರ ಸಹಾಯಕ್ಕಾಗಿ ನೋಡಿ, ಈ ಭಾಗದಲ್ಲಿ ಇನ್ನೊಬ್ಬ ರಾಕ್ಷಸ ಬಂದರೆ ವಿಷ್ಣು ತುಂಬಾ ಕೋಪವನ್ನು ಅವ್ರ ಮುಖದ ಚರ್ಮ ಹಿಡ್ಕೊಂಡು ಬಲ ತೆಗ್ದಿರೋದು ಹೇಳಿದ್ದಾರೆ. ಅದು ಕಣ್ಣು ಕಾಣಿಸ್ತಾ ಇದೆ ನೋಡಿ, ಕಣ್ಣು ಗುಡ್ಡೆಗಳು ಸಹ ಅಂಟ್ಕೊಂಡು ಬಂದ ರೀತಿಯಲ್ಲಿ ತೋರಿಸ್ತಾರೆ. ಗುರುಡದಾಗ ಮಾತ್ರ ಅವರು. ಹಾಗೆ ನೋಡಿ, ಕೆಳಭಾಗದಲ್ಲಿ ಪ್ರಹ್ಲಾದ ಮತ್ತೆ ಕಾಯ್ದ ವಿಷ್ಣುವಿಗೆ ನಮಸ್ಕರಿಸ್ತಾ ಇದ್ದಾರೆ. ಇದನ್ನ ಉಗ್ರ ನರಸಿಂಹ ಅಂತ ಕರೀತಾರೆ. ನೋಡಿ, ಈ ಭಾಗದಲ್ಲಿ ಗರುಡ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಈ ರಾಕ್ಷಸ ಶೀಲ್ಡ್ ಇಂದ ಗುದ್ದಿದ ನೋಡಿ, ಆಗ ಆ ಗರುಡ ನೋಡಿ ಶೀಲ್ಡ್ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ನೋಡಿ, ಈ ಭಾಗದಲ್ಲಿ ಪಾರ್ವತಿ ದೇವಿ ಚಾಮುಂಡಿ ರೂಪದಲ್ಲಿ ಬಂದು ಕೋಣನ ರೂಪದಲ್ಲಿ ಬಂದಿರತಕ್ಕಂಥ ರಾಕ್ಷಸ ಮಹಿಷಾಸುರನ್ನ ಸಂಹಾರ ಮಾಡ್ತಾ ಇದ್ದಾರೆ. ಸಂಹಾರ ಮಾಡಬೇಕಾದ್ರೆ ಆ ಕೋಣನ ದೇಹದ ಮೇಲೆ ಅವರು ಕಾಲನ್ನು ಇಟ್ಟು ತುಳಿತಾರೆ. ತುಳಿದಂತ ಅವರ ಕಾಲಿನ ಭಾರಕ್ಕಾಗಿ ಕೋಣನ ನ್ಯಾಲಿಗೂ ಸಹ ಭೂಮಿ ಒಳವಾಗ್ತಿರೋ ರೀತಿಯಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ಕುತ್ತಿಗೆ ಭಾಗದಲ್ಲಿ ಚರ್ಮ ಸುತ್ತದ ಭಾಗದಲ್ಲಿ ಕಣ್ಣಲ್ಲಿ ಸಹ ಹೊರಬಾಗ್ತಿರೋ ರೀತಿಯಲ್ಲಿ ತೋರಿಸಿದ್ದಾರೆ. ಹಾಗೇನೆ ಆ ಪಾರ್ವತಿ ದೇವಿ ರೌದ್ರ ರೂಪದಲ್ಲಿರಬೇಕಾದ್ರೆ ಅವರ ವಾಹನ ಸಿಂಹನ ಸಹ ಕೋಣದ ತಲೆ ಮುಂಭಾಗದಲ್ಲಿ ಮಾಡಿದ್ರು. ಈ ರಾಕ್ಷಸನ್ನ ಅವರು ಸಂಹಾರ ಮಾಡಿದ ಮೇಲೆ ಇನ್ನೊಂದು ಹೆಸರನ್ನ ಪಡ್ಕೊಳ್ತಾರೆ, ಮಹಿಷಾಸುರ ಮರ್ದಿನಿ. ಸಿಂಹ ಇದಲ್ವಾ? ನೋಡಿ, ಇದು 2 ದೇವಸ್ಥಾನಗಳ ಅತ್ಯಂತ ಸೌಂದರ್ಯಯುತವಾದ ಭಾಗ.
ಈ ಭಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಎರಡು ದೇವಸ್ಥಾನಗಳನ್ನು ಒಂದೇ ಜಗಲ ಮೇಲೆ ಏಕಕಾಲದಲ್ಲಿ ನೋಡ್ತೇವೆ. ಅದು ರಾಣಿ ಹೆಸರಿನಲ್ಲಿ, ಇದು ರಾಜನ ಹೆಸರಿನಲ್ಲಿ. ಇದು ನಾವೇನಾದರೂ ಈ ದೇವಸ್ಥಾನವನ್ನ ಈ ಮೇಲ್ಭಾಗದ ಬಂದು ನೋಡಿದ್ರೆ ಈ ದೇವಸ್ಥಾನ ನೋಡೋದಕ್ಕೆ ನಮಗೆ ನಕ್ಷತ್ರ ಆಕಾರದಲ್ಲಿ ಕಾಣಿಸ್ತದೆ. ಹೊಯ್ಸಳರು ಈ ದೇವಸ್ಥಾನಗಳನ್ನ ಈ ರೀತಿ ಎತ್ತರವಂತಹ ಜಗಲ ಮೇಲೆ ನಕ್ಷತ್ರ ಆಕಾರದಲ್ಲಿ ಮಾಡಿದ್ದಾರೆ. ಈ ದೇವಸ್ಥಾನ ಸುತ್ತ ಇತ್ತು ದೊಡ್ಡ ದೊಡ್ಡ ಮೂಲೆಗಳು, ಒಟ್ಟು 64 ಮೂಲೆಗಳು, 64 ಮೂಲೆಗಳು. ಹಾಂ ಹಾಂ ಹಾಂ. ನೋಡಿ, ಈ ಭಾಗದಲ್ಲಿ ಸಂಪೂರ್ಣವಾದಂತಹ ಪ್ರಹ್ಲಾದನ ಕೆತ್ತನೆ ಮಾಡಿದರೆ, ಈ ಭಾಗದಲ್ಲಿ ಹಿರಣ್ಯಕಶಿಪು ಅರಮನೆ ಭಾಗದಲ್ಲಿ ಇರ್ತಕ್ಕಂಥದ್ದು. ಇವನ ಮಗಾದಂತಹ ಪ್ರಹ್ಲಾದ ವಿಷ್ಣುನ ಭಕ್ತ ಆಗಿರೋದ್ರಿಂದ ಹಿರಣ್ಯಕಶಿಪು ಇಲ್ಲಿ ಸೈನಿಕರನ್ನು ಬಿಟ್ಟು ಆ ಪ್ರಹ್ಲಾದನ ಶಿಕ್ಷಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಆ ಪ್ರಹ್ಲಾದನನ್ನ ಹಾವುಗಳಿಂದ ಕಚ್ಚಿಸ್ತಾ ಇದ್ದಾರೆ, ಇಲ್ಲಿ ಆನೆಗಳಿಂದ ತುಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಗ್ನಿಯಲ್ಲಿ ಹಾಕಿದ್ದಾರೆ. ಅಗ್ನಿಯಲ್ಲಿ ಹೋಳಿಕಾ ದೇವಿ ಬಂದು ಅವನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಬೆಟ್ಟದ ಕೆಳಭಾಗಕ್ಕೆ ತಳೆದಾಗ ಬಿದ್ದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ನೋಡಿ, ಈ ಭಾಗದಲ್ಲಿ ಹಿರಣ್ಯಕಶಿಪು ಕೋಪಗೊಂಡು ನಿನ್ನ ವಿಷ್ಣು ಎಲ್ಲೆಲ್ಲೂ ಇರ್ತಾರ, ಈ ಅರಮನೆ ಕಂಬದಲ್ಲೂ ಇರ್ತಾರ ಅಂತ ಕೇಳಿದಾಗ ಅರಮನೆ ಕಂಬನ ಹೊಡೆದಂತಹ ಸಂದರ್ಭದಲ್ಲಿ ಆ ವಿಷ್ಣು ಅರಮನೆ ಕಂಬದ ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ನಂತರ ಇಲ್ಲಿ ಆ ರಾಕ್ಷಸನ ಹಿರಣ್ಯಕಶಿಪುನ ತೊಡೆ ಮೇಲೆ ಮಲಸ್ಕೊಂಡು ಹೊಟ್ಟೆ ಭಾಗನ ಭಾಗದ ಕಳ್ಳನ್ನು ಹಾರದ ರೂಪದಲ್ಲಿ ಧರಿಸಿಕೊಳ್ತಾರೆ. ಇದೇ ರೀತಿಯಾಗಿ ಸಂಪೂರ್ಣವಾದಂತಹ ಪ್ರಹ್ಲಾದನ ಕಥೆ. ನೋಡಿ, ಮೂಲೆ ಭಾಗಗಳಲ್ಲಿ ರೀತಿಯಾಗಿ ವಾದ್ಯ ವೃಂದವನ್ನು ಮಾಡಿದ್ದಾರೆ. ಆ ವಾದ್ಯ ವೃಂದದ ಮೇಲ್ಭಾಗದಲ್ಲಿ, ಕಿರೀಟದ ಮೇಲ್ಭಾಗದಲ್ಲಿ ಹೂವಿನ ಬಳ್ಳಿಗಳನ್ನು ಮಾಡಿದ್ದಾರೆ. ಅದು ನೋಡೋದಕ್ಕೆ ನಮಗೆ ಅದು ಪೇಪರ್ ಡಿಸೈನ್ ಅನ್ನು ಕಟಿಂಗ್ಸ್ ರೀತಿ ಕಾಣ್ತಾರೆ. ಒಳಭಾಗದಲ್ಲಿ ತುಂಬಾ ಸೂಕ್ಷ್ಮ ಟೋಳಾಗಿ ಬಿಡಿ ಬಿಡಿಯಾಗಿ ಮಾಡಿದ್ದಾರೆ. ನೋಡಿ, ಈ ಲಕ್ಷ್ಮೀ ದೇವಿ ತ್ರಿದಳ ಕಮಲದ ಮೇಲೆ ನರ್ತಿಸ್ತಾ ಇದ್ದಾರೆ. ಸಾಮಾನ್ಯ ನಾವು ಲಕ್ಷ್ಮೀ ನರ್ತನನ್ನ ಎಲ್ಲೂ ಸಹ ನೋಡೋದಿಲ್ಲ. ನಾವು ಗಮನಿಸಿದ್ರೆ ಅವ್ರು ಯಾವ ರೀತಿ ಕೂತ್ಕೊಂಡಿರ್ತಾರೆ, ವರವನ್ನು ಕೊಡ್ತಾ ಇರ್ತಾರೆ. ಆ ಲಕ್ಷ್ಮೀನ ಗುರುತನ್ನು ಮಾಡ್ಲಿಕ್ಕೆ ನೋಡಿ ಎಡಗನಲ್ಲಿ ಅಮೃತದ ಕಳಶ ಇದೆ. ನಾವು ಇವರನ್ನ ಜಲಕನ್ಯಾ, ಸಮುದ್ರ ಕನ್ಯಾ ಅಂತ ಕರೀತಾರೆ. ಲಕ್ಷ್ಮೀ ದೇವಿ. ನೋಡಿ, ಒಳಭಾಗದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದಂಥ ನೀರು ಮತ್ತೆ ಹಾಲು ಈ ಮುಖಾಂತರವಾಗಿ ಹೊರಭಾಗಕ್ಕೆ ಬರ್ತದೆ. ಈ ಭಾಗದಿಂದ ಇದು ಒಳಭಾಗದವರೆಗೆ ಗರ್ಭಗುಡಿವರೆಗೆ 18 ಅಡಿ ಉದ್ದ ಇದೆ. ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ. ಇದು ಹೌದು ಸರ್. ಒಳಗಡೆ ಸರ್, ಹಾಂ, ಅಲ್ಲಿವರೆಗೂ ಇದೆ ಸರ್. ಅಲ್ಲಿ ಅಭಿಷೇಕ ಮಾಡಿದ ನೀರು ಇಲ್ಲಿಗೆ ಬರುತ್ತಾ? ಹೊರಗಡೆ ಹೋಗೋದಕ್ಕೆ. ನೋಡಿ, ಈ ಭಾಗದಲ್ಲಿ ಮಹಾಭಾರತದ ಯುದ್ಧದ ಕೆತ್ತನೆ ಮಾಡಿದರೆ ಇಲ್ಲಿ ಅರ್ಜುನ ಮತ್ತೆ ಕರ್ಣ ನಡುವೆ ನಡೀತಾ ಇದೆ. ಆ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಹೊಡೆದಂತಹ ಒಂದು ಬಾಣ 2 ಆಗಿದಾವೆ, 2, 4, 4, 8 ಆಗಿದೆ. ಈ ರೀತಿ ಆ ಬಾಣಗಳಲ್ಲಿ ಹೆಚ್ಚಾಗ್ತಾ ಹೋಗಿದೆ. ಇವುಗಳನ್ನ ಅಕ್ಷಯ ಬಾಣಗಳು ಅಂತ ಕರೀತೇವೆ. ಅರ್ಜುನನ ಗುರುತನ ಮಾಡಲಿಕ್ಕೆ ರಥದ ಭಾಗದಲ್ಲಿ ಹನುಮ ಧ್ವಜ ಇದೆ. ಕರ್ಣನ ಗುರುತನ ಮಾಡಲಿಕ್ಕೆ ರಥದ ಭಾಗದಲ್ಲಿ ಕಾಗೆ ಧ್ವಜ ಇದೆ. ಕರ್ಣ ಮತ್ತೆ ಅರ್ಜುನ ನಡುವೆ ಒಂದು ಯುದ್ಧದ ಸನ್ನಿವೇಶ. ಕರ್ಣನ ಲಾಂಛನ ಕಾಗೆನಾ? ಸರ್. ನೋಡಿ, ಈ ಭಾಗದಲ್ಲಿ ಗಣೇಶ ತಾವರೆ ಹೂವಿನ ಮೇಲೆ ನಾಟ್ಯನ ಮಾಡ್ತಾ ಇದ್ದಾರೆ. ಆ ಗಣೇಶನ ಸೊಂಡಿಲು ಮತ್ತೆ ಕೈ ಭಾಗ ತುಂಡ ಇದೆ. ಗಣೇಶ ನಾಟ್ಯನ ಮಾಡ್ಬೇಕಾದ್ರೆ ಕೆಳಭಾಗದಲ್ಲಿ ಅವ್ರ ಗಂಟೆಗಳು ನೋಡಿ ಆ ಕಡೆಯಿಂದ ಈ ಕಡೆ ತೂಗಾಡ್ತದೆ. ಆ ಗಂಟೆಗಳಿಗೆ ಸೂಕ್ಷ್ಮವಾಗಿ ಕಬ್ಬಿಣದ ಸರಪಳಿಯನ್ನು ಸಹ ಮಾಡಿದ್ದಾರೆ. ನೋಡಿ, ಈ ಭಾಗದಲ್ಲಿ ಭೈರವಿ ನಾಟ್ಯನ ಮಾಡ್ತಾರೆ. ಭೈರವ ನಾಟ್ಯನ ಮಾಡ್ಬೇಕಾದ್ರೆ ಕೆಳಭಾಗದಲ್ಲಿ ಬೇತಾಳಗಳು ತಾಳ ನುಡಿಸಿದ್ದಾರೆ. ಈ ಬೇತಾಳಗಳ ತಾಳಕ್ಕೆ ನೋಡಿ ಈ ಭಾಗದಲ್ಲಿ ಇನ್ನೊಂದು ಬೇತಾಳ ಸಹ ನರ್ತಿಸ್ತಾ ಇದೆ. ಇದು ವಿಷ್ಣುವಿನ 5ನೇ ಅವತಾರ ವಾಮನ. ನೋಡಿ, ಈ ಭಾಗದಲ್ಲಿ ವಿಷ್ಣು ಕುಬ್ಜನಾಗಿ ಬಂದು, ಕುಳ್ಳನಾಗಿ ಬಂದು ಬಲಿಚಕ್ರವರ್ತಿ ಎಂಬ ರಾಕ್ಷಸನಿಂದ ಇವರು 3 ಪಾದ ದಾನನ ಪಡೆದುಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ರಾಕ್ಷಸರ ಗುರು ಶುಕ್ರಾಚಾರ್ಯ ನೋಡಿ ಈ ಭಾಗದಲ್ಲಿ ಕೆಳಭಾಗ ನಿಂತ್ಕೊಂಡು ತನ್ನ ಮುಂದಾಲೋಚನೆಯಿಂದ ದಾನ ಕೊಡೋದು ಬೇಡ ಅಂತ ಕೈಸನನ್ನು ಮಾಡ್ತಾ ಇದ್ದಾರೆ. ಆದರೂ ಸಹ ಬಲಿಚಕ್ರವರ್ತಿ ವಿಷ್ಣುವಿಗೆ ದಾನನ ಕೊಡ್ತಾರೆ. ಆದರೆ ವಿಷ್ಣು ದಾನನ ಪಡೆದುಕೊಂಡ ಮೇಲೆ ತಮ್ಮ ನಿಜ ರೂಪವನ್ನು ಪಡೆದುಕೊಂಡು ತುಂಬಾ ಎತ್ತರವಾಗಿ ಬೆಳೀತಾರೆ. ಆ ಮುಂದಿನ ಕೆತ್ತನೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಅವರು ತುಂಬಾ ಎತ್ತರವಾಗಿ ಬೆಳ್ಕೊಂಡು ಆ 3 ಪಾದಗಳಲ್ಲಿ ಮೊದಲನೇ ಪಾದವನ್ನ ಇಡೀ ಭೂಮಿಯನ್ನ ಅಳತೆ ಮಾಡ್ತಾರೆ. 2ನೇ ಪಾದನ್ನ ಭೂಮಿಯಿಂದ ಆಕಾಶವನ್ನ ಅಳತೆ ಮಾಡ್ತಾರೆ. ನೋಡಿ, ಮೇಲೆ ಬ್ರಹ್ಮದೇವ ಆ ವಿಷ್ಣುನ ಪಾದನ ತೊಳಿತಾರೆ. ಆ ಪಾದ ತೊಳೆದಂತಹ ನೀರು ನದಿಯೊಪ್ಪದಿ ಕೆಳಭಾಗಕ್ಕೆ ಹರಿತಾ ತೋರಿಸಿ. ಹಾಗೆ ನದಿಯ ಒಳಭಾಗದಲ್ಲಿ ಮೀನುಗಳಿದೆ, ಆಮೆಗಳಿದೆ, ನೀರಿನ ಆನೆಗಳು ಸಹ ಕೆತ್ತನೆ ಮಾಡ್ತಾರೆ. ಇದು ವಿಷ್ಣುನ ವಾಹನ ಗರುಡ. 3 ಪಾದಗಳಲ್ಲಿ 2 ಪಾದಗಳನ್ನು ಮಾತ್ರ ಅಲ್ಲಿ ಕೆತ್ತನೆ ಮಾಡಿದರೆ 3ನೇ ಪಾದನ ತೋರಿಸಿಲ್ಲ. ಆದರೆ ಆ 3ನೇ ಪಾದನ
ದಾನ ಕೊಟ್ಟಂತಹ ರಾಕ್ಷಸ ಬಲಿಚಕ್ರವರ್ತಿ ತಲೆ ಮೇಲೆ ಇಟ್ಟು ಅವ್ರನ್ನ ಪಾತಾಳಕ್ಕೆ ತುಳಿತಾರೆ. ನಾವೀಗೆಲ್ಲ ಅವ್ರ ನೆನಪಿನಲ್ಲಿ ಒಂದು ಹಬ್ಬವನ್ನು ಆಚರಿಸ್ತೇವೆ, ಬಲಿಪಾಡ್ಯ, ಬಲಿಚಕ್ರವರ್ತಿ. ಇದು ವಿಷ್ಣುವಿನ 5ನೇ ಅವತಾರ ವಾಮನ. ಸರ್ ನಮಸ್ತೆ. ವರ್ಕ್ ಪರ್ಮಿಟ್ ಸರ್, ಅದು ವರ್ಕ್ ಕಾರ್ಡ್ ನಂಬರ್ ಕೇಳ್ತಿಲ್ಲ ಸರ್, ಅದೊಂದು ಐಡಿಯಾ ಇಲ್ಲ ಸರ್. ಕಂಪ್ಲೇಂಟ್ ನಂಬರ್ ತುಂಬ ತಿಂಗಳು ಆಯ್ತಲ್ಲ ಸರ್, ನೆನಪಿಲ್ಲ. ಮನೇಲಿ ಹೇಳ್ತಾರೆ ಸರ್, ಅದನ್ನು ಕಳಿಸ್ಬಿಡಿ ಸರ್. ಎಡಗೈನ ಒಂದು ಕೈನಲ್ಲಿ ತಾಳೆಗಳಿದೆ, ಬಲಗಿನ ಒಂದು ಕೈ ಮೇಲ್ಭಾಗದಲ್ಲಿ ಜಪ ಮಾಡಿದೆ, ನಾಟ್ಯ ಮಾಡ್ತಾರೆ, ಇತಿಹಾಸ. ಚೆನ್ನಕೇಶನ ವಿಗ್ರಹ ನೋಡಿ ಇದು ಚೆನ್ನಕೇಶನ ವಿಗ್ರಹ. ಈ ರೀತಿ ಬೇಲೂರಲ್ಲಿ 9 ಅಡಿ ಎತ್ತರ ಇದೆ, ಇಲ್ಲಿ 3 ಅಡಿ ಎತ್ತರ ಇದೆ. ಚೆನ್ನಂದ ಚೆಲುವ, ಕೇಶವದ ವಿಷ್ಣು. ವಿಷ್ಣುವಿನ ಸಾವಿರಾರು ಹೆಸರುಗಳಲ್ಲಿ ಇದು ಮೊದಲ ಹೆಸರು ಚೆನ್ನಕೇಶ. ನೋಡಿ ಬಲಗೈನ ಒಂದು ಕೈನಲ್ಲಿ ಪದ್ಮ ಹಿಡಿದಿದ್ದಾರೆ, ಬಲಗಡೆ ಇರ್ತಕ್ಕಂಥ ಒಂದು ಕೈಯಲ್ಲಿ ಪದ್ಮ ಹಿಡ್ಕೊಂಡಿದ್ದಾರೆ. ನಾವೆಲ್ಲ ಸಾಮಾನ್ಯ ಉಗುರುಗಳಿಗೆ ಉದ್ದವಾದ ಉಗುರು ಬಿಟ್ಕೊಂಡು ಶಾಕ್ ಮಾಡ್ಕೊಳ್ತಿಲ್ಲ, ಅದರಂತೆ ಆ ಕೈನ ಬೆರಳುಗಳ ಉಗುರುಗಳನ್ನ ಗಮನಿಸಿ ಉದ್ದವಾದ ಉಗುರುಗಳು ಸಹ ಇದೆ ನೋಡಿ. ಇದು ಒಳಭಾಗದ ಉಗುರುಗಳು ಕಾಣಿಸಿದ್ರೆ, ಈ ಎಡಗೈನ ನೋಡಿ ಗದೆ ಹಿಡಿದಿರಲ್ಲ, ಈ ಕೈ ಹೊರಭಾಗದ ಉಗುರುಗಳನ್ನ ಸಹ ಕಾಣಿಸಿದೆ. ಆ ಗದೆಯಲ್ಲಿ ಮಣಿಗಳನ್ನು ಸಹ ಬಿಡಿ ಬಿಡಿಯಾಗಿ ಮಾಡಿದ್ದಾರೆ. ಸೂರ್ಯನಾರಾಯಣ ಈ ಭಾಗ, ಸೂರ್ಯನಾರಾಯಣ. ಇಬ್ಬರು ಹೆಂಡತಿರು, ಉಷಾ ಮತ್ತೆ ಛಾಯ, ಹಗಲು ಮತ್ತೆ ಇರು, ಸೂರ್ಯ ಸರ್. ಇದು ಗಜೇಂದ್ರ ಮೋಕ್ಷ ಈ ಭಾಗದಲ್ಲಿ. ಅಲ್ಲಿ ನೀರು ಕುಡಿಯೋದಕ್ಕೋಸ್ಕರ ಬಂದಂತಹ ಆನೆ ಕಾಲನ್ನ ಮೊಸಳೆ ಬಲವಾಗಿ ಹಿಡ್ಕೊಳ್ತದೆ. ಆಗ ಆನೆ ವಿಷ್ಣುವಿನ ಸ್ಮರಣೆ ಮಾಡ್ತಾರೆ. ವಿಷ್ಣು ಗರುಡನ ಮುಖಾಂತರ ಬಂದು ಸುದರ್ಶನ ಚಕ್ರನ ಬಿಟ್ಟು ಇವರಿಗೆ ಮೋಕ್ಷನ ಕೊಡ್ತಾರೆ, ಗಜೇಂದ್ರ ಮೋಕ್ಷ ಅಂತ ಕರೀತಾರೆ. ನೋಡಿ ಈ ಭಾಗ ಈ ನಾಗರಾಜ ಇದೆ ನೋಡಿ, ನಾವೀಗ ನಾಗರಾಜ ನೋಡಿ, ಕಿಂಗ್ ಆಫ್ ಕೋಬ್ರಾ. ಈ ಭಾಗ ನೋಡಿ, ನಾವೇನು ಹೌದೌದು ನೋಡಿ, ಹಾವುಗಳಿದೆ ನೋಡಿ ಮೇಲ್ಭಾಗದಲ್ಲಿ ನೋಡಿ, ಅದು ಸೂಕ್ಷ್ಮವಾಗಿ ಅದನ್ನು ಕೆತ್ತನೆ ಮಾಡಿ ನೋಡಿ, ರಿಯಲ್ ಸ್ನೇಕ್ ತರ ನೋಡಿ. ನೋಡಿ ಇದು ಶ್ರೀಕೃಷ್ಣ ಪಾರಿಜಾತ ಆಕಾರಣ. ಇಲ್ಲಿ ಕೃಷ್ಣ ಮತ್ತು ಸತ್ಯಭಾಮ ಗರುಡನ ಭುಜದ ಮೇಲೆ ಕುಳಿತುಕೊಂಡು ಇಂದ್ರಲೋಕದಲ್ಲಿ ಬೆಳೆಸಿರ್ತಕ್ಕಂತಹ ಆ ಒಂದು ಪಾರಿಜಾತದ ಹೂವಿನ ಗಿಡವನ್ನು ಇವರು ಕತ್ಕೊಂಡು ಅಪಹರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಇಂದ್ರ ಮತ್ತು ಇಂದ್ರಾಣಿ ಅವರ ವಾಹನ ಐರಾವತದ ಮೇಲೆ ಅವ್ರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಐರಾವತದ ಕಿವಿಗಳು ಆ ಕಡೆಯಿಂದ ಈ ಕಡೆ ತೂಗಾಡ್ತಿದೆ, ಕಾಲುಗಳ ಮೂವ್ಮೆಂಟ್ಸ್ ತನ್ನ ಬಾಲನ ಮೇಲೆ ಎತ್ಕೊಂಡು ಓಡ್ತಾ ಇದೆ. ಓಡುವಂತ ವೇಗಕ್ಕೆ ಹಿಂಬಾಲಿರ್ತಕ್ಕಂಥ ಇಂದ್ರಾಣಿ ಮೇಲ್ಬಾಕಿ ಯಜ್ಞದಲ್ಲಿ ಜಂಪ್ ಆಗಿದ್ರೆ, ಯಜಮಾನಿ ಕೈಸನ್ನು ಮಾಡ್ತಾರೆ, ನಿಧಾನ ಚಲಿಸಿ ವೇಗನ ಕಡಿಮೆ ಮಾಡಿದ್ರೆ ಶ್ರೀಕೃಷ್ಣ ಪಾರಿಜಾತ ಅಪಹರಣ ಅಂತ ಕರೀತಾರೆ. ನೋಡಿ ಬಾಲಿ ಶಿವ ತನ್ನ 14 ಕೈಗಳಿಂದ ನಾಟ್ಯ ಮಾಡ್ತಾ ಇರ್ತಕ್ಕಂಥ ವಿಗ್ರಹನ ಮಾಡಿದ್ದಾರೆ. 2 ತಾವರೆ ಹೂಗಳ ಮೇಲೆ ಶಿವ ನಾಟ್ಯ ಮಾಡ್ತಾ ಇರ್ತಕ್ಕಂಥ ನಟರಾಜ. ಆ ಶಿವ ನಾಟ್ಯ ಮಾಡ್ಬೇಕು ನೋಡಿ, ಕೆಳಭಾಗದಲ್ಲಿ ಡೋಳನ್ನು ನುಡಿಸ್ತಾ ಇರ್ತಕ್ಕಂಥದ್ದು, ಹಾಗೆ ತಾಳ ನುಡಿಸ್ತಾ ಇರ್ತಕ್ಕಂಥ, ಇಲ್ಲಿ ಕೊಳ ನುಡಿಸ್ತಾ ಇರ್ತಕ್ಕಂಥ, ಹಾಗೆ ಸ್ಕೆಲಿಟನ್ ಸಹ ನಾಟ್ಯ ಮಾಡ್ತಾರೆ. ಬೇತಾಳ ಅಂತ ಕರೀತಾರಲ್ಲ, ಸ್ಕೆಲಿಟನ್. ನೋಡಿ ಈ ಭಾಗ ಇರ್ತಕ್ಕಂಥ ವಿಷಕನ್ಯೆ. ಆಗಿನ ಕಾಲದಲ್ಲಿ ರಹಸ್ಯವಾಗಿ ರಾಜನ ಸನ್ಮಾನ ಮಾಡೋದಕ್ಕೋಸ್ಕರ ಸಣ್ಣ ಮಗುವಿನಿಂದನೇ ವಿಷವನ್ನ ಸೇವಿಸಿ ವಿಷಕನ್ಯೆಯನ್ನು ಬೆಳೆಸ್ತಾ ಇದ್ರು ಅಂತ ಹೇಳ್ತಾರಲ್ಲ, ವಿಷಕನ್ಯೆ, ಪಾಯ್ಸನ್ ಲೇಡಿ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾರೆ, ನೋಡೋದಕ್ಕೆ ನಮಗೆ ಅವರು ಬ್ರಿಟಿಷರ್ ಜಡ್ಜ್ಗಳ ತರ ಕಾಣಿಸ್ತಾ ಇದ್ದಾರೆ. ತಲೆಯಲ್ಲಿ ಬಿಕ್ಕಿದೆ, ಗುಂಗುರು ಕೂದಲಿದೆ, ಉದ್ದವಾದ ಕೋರ್ಟನ್ನು ಧರಿಸ್ಕೊಂಡಿದ್ದಾರೆ. ಬಲಗಲ್ಲಿ ಧರ್ಮ ದಂಡ ಇದೆ, ಎಡಗಲ್ಲಿ ಧರ್ಮ ಚಕ್ರ ಇದೆ. ಅಂದ್ರೆ ಅವರು 12ನೇ ಶತಮಾನ ನ್ಯಾಯಾಧೀಶರು. ನಾವು ನೆನಪು ಮಾಡ್ಕೊಂಡ್ರೆ ಬ್ರಿಟಿಷರು ಭಾರತಕ್ಕೆ ಬಂದಿರತಕ್ಕಂಥ 12ನೇ ಶತಮಾನ, ಅದು ದೇವಸ್ಥಾನ ಆಗಿರ್ತಕ್ಕಂಥ 12ನೇ ಶತಮಾನ, 400 ವರ್ಷಗಳ ಹಿಂದೆ ನಮ್ಮ ಭಾರತೀಯ ರೀತಿ ಡ್ರೆಸ್ಗಳನ್ನ ಬಳಕೆಯನ್ನು ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಅವರು ನಮ್ಮ ಜನಗಳ ರೀತಿ ಡ್ರೆಸ್ಗಳನ್ನ ಕಾಪಿ ಮಾಡಿದ್ದಾರೆ. ನೋಡಿದ ತಿಳ್ಕೊಳ್ತೇವೆ, ಯಾವ್ದು ಸಮಸ್ಯೆ ಇತಿಹಾಸ ಸ್ಟ್ರಾ ಅಂದ್ರೆ ಅವ್ರು ಏನೋ ಕುಡಿತಾ ಇದಾರೆ, ಸ್ಟ್ರಾ ಯೂಸ್ ಮಾಡ್ತಾ ಇದಾರೆ.
ನೋಡಿ ಅದು ಲಕ್ಷ್ಮಿ ಮತ್ತೆ ನಾರಾಯಣ. ಲಕ್ಷ್ಮಿ ಕೈಯಲ್ಲಿ ಅಮೃತದ ಕಳಶ ಇದೆ, ವಿಷ್ಣು ಕೈಲಿ ಪದ್ಮ, ಚಕ್ರ, ಶಂಖಗದ, ತುಂಬಾ ಸೌಂದರ್ಯವಾಗಿ ಸೂಕ್ಷ್ಮವಾಗಿ ತುಂಬಾ ಆಭರಣಗಳಿಂದ ಒಂದೇ ಇಕ್ಕಲಲ್ಲಿ ಮಾಡ್ತಾರೆ. ಲಕ್ಷ್ಮೀ ನಾರಾಯಣ. ಇದು ಕೂಡ ಇನ್ನೊಂದು ಗರ್ಭಗುಡಿಯ ಅದು ಅಭಿಷೇಕದ ನೀರು ಬರುತ್ತೆ ಕಡೆ. ಓಕೆ. ನೋಡಿ ಈ ಭಾಗದಲ್ಲಿ ರಾವಣಾಸುರ ಇದೆ. ನೋಡಿ ಇಲ್ಲಿ ರಾವಣಾಸುರ ತನ್ನ 10 ತಲೆ 20 ಕೈಗಳಿಂದ ಕೈಲಾಸ ಪರ್ವತದ ಮೇಲ್ಭಾಗಕ್ಕೆ ಹೊತ್ತು ನಿಂತಿದ್ದಾರೆ. ರಾವಣಾಸುರ ತಾಯಿ ಕೈಕೆಸೆಗೆ ಶಿವನಿಂದ ಆತ್ಮಲಿಂಗವನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಇವರು ಆ ಶಿವನನ್ನು ಕುರಿತು ಸುಮಾರು 100 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆದರೂ ಸಹ ಶಿವ ರಾವಣನಿಗೆ ಆತ್ಮಲಿಂಗವನ್ನು ಕೊಡ್ತಿಲ್ಲ. ನಂತರ ರಾವಣ ತುಂಬಾ ಕೋಪಗೊಂಡು ಈ ಕೈಲಾಸ ಪರ್ವತನ ಹೊತ್ಕೊಂಡ್ಬಿಟ್ಟು ನನ್ನ ತಾಯಿ ಮುಂದೆ ಇಡೋಣ ಅಂತ ಪ್ರಯತ್ನ ಪಡ್ತಾರೆ. ಆಗ ಮೇಲೆ ಶಿವ ಕೋಪಗೊಂಡು ಅವರ ಕಾಲಿನಿಂದ ಕೈಲಾಸ ಬೆಟ್ಟನ ಕೆಳಭಾಗಕ್ಕೆ ತುಳಿತಾರೆ. ತುಳಿದಂತಹ ಶಿವನ ಕಾಲಿನ ಭಾರಕ್ಕೆ ಅಲ್ಲಿ ರಾವಣನ 2 ಕಾಲುಗಳು ಬ್ಯಾಲೆನ್ಸ್ ಅಲ್ಲಿ ಕೆಳಭಾಗಕ್ಕೆ ಕುಸ್ಕೊಂಡಿರ್ತೀವಿ ತೋರಿಸ್ತಾರೆ. ಆದರೂ ಇಷ್ಟೆಲ್ಲ ಆದ್ರೂ ಸಹ ರಾವಣ ಸುಮ್ಮನೆ ಬಿಡಿದ್ರೆ ನೋಡಿ ಕತ್ತಿನ ತೆಗಿತಾರೆ. ಕತ್ತಿನ ತೆಗೆದು ಹೊಟ್ಟೆನ ಕುಯ್ಕೊಂಡು ಕಳ್ಳನ ಅವರ ಬಾಕಿ ತೆಗೆದು ಆ ಕರಳುಗಳಿಂದ ರುದ್ರ ವಿಣನೆಗೆ ಮಾಡಿಕೊಂಡು ನಂತರ ಅವರು ಶಿವನ ಸ್ಮೃತಿಯನ್ನು ಬಳಸ್ತಾರೆ. ಶಿವನನ್ನು ಹೊಗಳಿ ಸುಮಾರು ಹಾಡುಗಳನ್ನ ಧ್ಯಾನಿಸ್ತಾರೆ. ಆನಂತರ ಶಿವ ಸಂತೋಷಗೊಂಡ ಪ್ರತ್ಯಕ್ಷನಾಗಿ ರಾವಣನಿಗೆ ಆತ್ಮಲಿಂಗನ ಕೊಡ್ತಾರೆ. ಈ ಆತ್ಮಲಿಂಗದ ಮುಂದಿನ ಕಥೆಯನ್ನ ಮುರುಡೇಶ್ವರ ಗೋಕರ್ಣ ನಾವು ತಿಳ್ಕೊಳ್ತಾರೆ. ಇಲ್ಲಿ ಶಿವ ಮತ್ತೆ ಪಾರ್ವತಿ ನಂದಿ ಮೇಲೆ ಕುಳಿತುಕೊಂಡಿದ್ರೆ ನಂದಿಯ ಮುಖದ ಭಾವನೆ ನೋಡೋದಕ್ಕೆ ನಂದಿಯ ಮುಖದಲ್ಲಿ ಸಿಟ್ಟು, ಕೋಪ ಇದೆ, ಕಾಲು ಬೆಂಡ ಇದೆ, ಬಾಲ ಮೇಲೆ ಎತ್ಕೊಂಡಿದೆ. ಯಾಕಪ್ಪ ನಂದಿ ಸಿಕ್ಕೊಂಡಿದೆ, ಕೋಪ ಉಂಟಿದೆ ಅಂದ್ರೆ ನಂದಿ ಶಿವನಿಗೆ ಮಾತ್ರ ವಾಹನ. ಆದ್ರೆ ಅಲ್ಲಿ ಪಾರ್ವತಿ ದೇವರು ಕುಳಿತುಕೊಂಡಿದ್ರೆ ಆಗ ತೂಕ ಜಾಸ್ತಿ ಆಗಿದೆ. ಅಂದ್ರೆ ಇದು ಡಬಲ್ ರೈಡಿಂಗ್ ಅರ್ಥವಾಗಿ ಆ ಶಿಲ್ಪುಡಿ ನದಿಯಲ್ಲಿ ಕೋಪದ ಭಾವನೆ ಸಹ ನೋಡಿ. ಈ ಭಾಗದಲ್ಲಿ ಗಣೇಶ ತನ್ನ 8 ಭುಜಗಳಿಂದ ನಾಟ್ಯ ಮಾಡ್ತಾ ಇದ್ದಾರೆ. ಅಷ್ಟಭುಜ ನಾಟ್ಯ ಗಣೇಶ. ಗಣೇಶ ನಾಟ್ಯ ಮಾಡಬೇಕಾದ್ರೆ ಕೆಳಭಾಗದಲ್ಲಿ ಅವರ ಗಂಟೆಗಳು ಆ ಕಡೆಯಿಂದ ಈ ಕಡೆ ತೂಗಾಡ್ತದೆ. ಹಾಗೆ ನೋಡಿ ಹೊಟ್ಟೆ ಮೇಲೆ ಭಾಗದಲ್ಲಿ ಜನ್ವಾರ ಇದೆ, ಅದು 3 ಎಳೆಗಳಿದೆ. ಈ 3 ಎಳೆಗಳಿದ್ರೆ ಮದುವೆ ಆಗಿಲ್ಲ ಬ್ರಹ್ಮಚಾರಿ. ಇದೇ ರೀತಿ 3 ಮತ್ತು 3 6 ಎಳೆಗಳಿದ್ರೆ ಮದುವೆ ಆಗಿದೆ ಸಂಸಾರಿ. ನಮ್ಮಲ್ಲಿ ಒಟ್ಟು 18 ಪುರಾಣಗಳಿದ್ದಾವೆ. ಅದರಲ್ಲಿ 17 ಪುರಾಣಗಳಲ್ಲಿ ಗಣೇಶ ಮದುವೆ ಆಗಿಲ್ಲ. ಕೊನೆಯ ಶಿವ ಪುರಾಣದಲ್ಲಿ ಗಣೇಶ ಮದುವೆ ಆಗಿದೆ. ಅವನಿಗೆ 2 ಹೆಂಡತಿಯರು ಸಿದ್ಧಿ ಮತ್ತೆ ಬುದ್ಧಿ. ಇಲ್ಲಿ ಪುನಃ ತ್ರಿಮೂರ್ತಿಗಳನ್ನು ಕೆತ್ತನೆ ಮಾಡಿದರೆ ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ, ವಿಷ್ಣು ಸ್ಥಿತಿಕರ್ತ, ಸರಸ್ವತಿ ವಿದ್ಯಾದೇವತೆ, ನಾಗರಾಜ, ಶಿವ, ಕೊನೆಯಲ್ಲಿ ಲಕ್ಷ್ಮಣ ರೂಪ ವಹಿಸ್ತಾನೆ. ನೋಡಿ ಆ ಭಾಗದಲ್ಲಿ ಆ ಹೆಣ್ಣಿನ ಎಡಗಣ್ಣನ್ನು ನೋಡೋದಕ್ಕೆ ಬಲಗಣ್ಣಿನ ಚಿಕ್ಕದಾಗಿದೆ. ಸಾಮಾನ್ಯ ರೀತಿ ಹೆಣ್ಣು ಮಕ್ಕಳಿಗೆಲ್ಲ ಎಡಬಾದ ಕಣ್ಣು, ಗಂಡು ಮಕ್ಕಳಿಗೆಲ್ಲ ಬಲಬಾದ ಕಣ್ಣು ಚಿಕ್ಕದಾಗಿದ್ರೆ ಅದೃಷ್ಟ ಲಕ್ಕಿ ಅಂತ ಕರಿತೀವಿ. ಆ ರೀತಿಯಾಗಿದ್ದು ಲಕ್ಷ್ಮಣ ರೂಪ ವೈಷ್ಣವಿ. ಆ ಭಾಗದಲ್ಲಿ ಆ ಹೆಣ್ಣಿನ ಎಡಬಾದ ಕಣ್ಣು ಬಲಗಣ್ಣಿನ ಚಿಕ್ಕದಾಗಿದೆ. ಇದು ಈ ದೇವಸ್ಥಾನದ ಪೂರ್ವ ಭಾಗ, ಈಸ್ಟ್ ಡೈರೆಕ್ಷನ್. ಈ ಕಡೆ ಮೂಲೆ ಇದೆ ನೋಡಿ. ಈ ಭಾಗದಲ್ಲಿ ದೇವಸ್ಥಾನವನ್ನು ರೀತಿ ಕೆಳಭಾಗದಿಂದ ಮೇಲ್ಭಾಗದವರೆಗೆ ಒಟ್ಟು 11 ಸಾಲುಗಳಲ್ಲಿ ಪಟ್ಟಿಗಳಲ್ಲಿ ಮಾಡಿದ್ದಾರೆ. ಮೊದಲ ಸಾಲಲ್ಲಿ ಆನೆಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ರೀತಿ ಆನೆಗಳು ಎಷ್ಟಿದೆ ಅಂದರೆ 1248 ಆನೆಗಳಿದ್ದಾವೆ. ನೋಡಿ ಆನೆಗಳು ನೋಡೋದಕ್ಕೆ ಒಂದು ಆನೆ ಇದ್ದ ರೀತಿ ಇನ್ನೊಂದು ಆನೆಗಳನ್ನ ಎಲ್ಲ ಬೇರೆ ಬೇರೆ ರೀತಿಯಾಗಿ ವಿಭಿನ್ನವಾಗಿ ಆನೆಗಳನ್ನ ಮಾಡಿದ್ದಾರೆ. ಈ ಆನೆಗಳೆಲ್ಲ ಶಕ್ತಿಯ ಸಂಕೇತ, ಸಿಂಹಗಳು ಧೈರ್ಯದ ಸಂಕೇತ, ಹೂವಿನ ಬಳ್ಳಿಗಳು ಸೌಂದರ್ಯ ಅಲಂಕಾರ ಸಂಕೇತ, ಕುದುರೆಗಳು ವೇಗದ ಸಂಕೇತ. 6ನೇ ಸಾಲಿನಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣ ಕಥೆಗಳನ್ನ ಮಾಡಿದ್ದಾರೆ. ಇದೊಂದು ಭಾಗವತದ ಕಥೆ ಸಮುದ್ರ ಮಂಥನ. ಇಲ್ಲಿ ದೇವತೆಗಳು ಮತ್ತೆ ರಾಕ್ಷಸರು ಅಮೃತನ ಪಡೆದಕ್ಕೋಸ್ಕರ ಕ್ಷೀರಸಾಗರನ ಕಳೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಮಂದಾರ ಪರ್ವತ ಈ ಸಮುದ್ರದ ಒಳಗೆ ಮುಳುಗ್ತಾ ಹೋಗ್ತದೆ. ಆಗ ವಿಷ್ಣು ಕೂರ್ಮ ಅವತಾರ ಆಮೆ ರೂಪದಲ್ಲಿ ಬಂದು ಈ ಮಂದಾರ ಪರ್ವತದ ಮೇಲ್ಭಾಗಕ್ಕೆ ಒತ್ತು ನಿಲ್ತಾರೆ. ಆನಂತರ ದೇವತೆಗಳು ಮತ್ತು ರಾಕ್ಷಸರು ಈ ಕ್ಷೀರಸಾಗರನ ಕಡಿದು ಅಮೃತನ ಪಡೆದುಕೊಳ್ತಾರೆ. ಈ ತಲೆಗಳೆಲ್ಲ ಗಾಳಿ ಸಮುದ್ರದಲ್ಲಿ ಭಿನ್ನಾಗಿದೆ. ಇದು ಶಿಲ್ಪೆ ಕಾಲ್ಪನಿಕ ಪ್ರಾಣಿ ಮಕರ. 7 ಪ್ರಾಣಿಗಳ ಅಂಗಗಳಿಂದ ಮಾಡಿರ್ತಕ್ಕಂಥ ಪ್ರಾಣಿ. ಮುಂದಿನ ಸ್ಥಾನದಲ್ಲಿ ಹಂಸ ಪ್ರಾಣಿ, ಬ್ರಹ್ಮದೇವನ ವಾಹನ. ಮುಂದಿನ ಸ್ಥಾನದಲ್ಲಿ ನಾಟ್ಯದ ಮೂರ್ತಿಗಳು, ಮಧ್ಯದ ಭಾಗದಲ್ಲಿ ವಾದ್ಯವೃಂದವರು. 10ನೇ ಸ್ಥಾನದಲ್ಲಿ ಕ್ಷೇತ್ರ ಪಾಲಕರು. 11ನೇ ಸ್ಥಾನದಲ್ಲಿ ಪ್ರಣಯ ಶಿಲ್ಪಗಳು ಅಂದ್ರೆ ಎರೋಟಿಕ್ ಫಿಗರ್ಸ್ಗಳನ್ನ ಮಾಡಿದ್ದಾರೆ. ಮೇಲ್ಭಾಗದಲ್ಲಿ ದೇವಸ್ಥಾನಕ್ಕೆ ಉತ್ತಮವಾದ ಗಾಳಿ ಮತ್ತೆ ಬೆಳಕಿನ ವ್ಯವಸ್ಥೆಗಾಗಿ
ಜಾಲೇಂದ್ರಗಳನ್ನ ಕಿಟಕಿಗಳನ್ನ ಮಾಡಿದ್ದಾರೆ. ಇಲ್ಲಿ ನಮ್ಮ 8 ದಿಕ್ಕು ದೇವತೆಗಳನ್ನ ಅಷ್ಟದಿಕ್ ಪಾಲಕರನ್ನ ಮಾಡಿದ್ದಾರೆ. ನಾವು ಒಳಭಾಗದಲ್ಲಿ ಏನು ಸೀಲಿಂಗ್ಸ್ ಅಲ್ಲಿ ನಾವು ನೋಡಿದ್ವಲ್ಲ ಅದೇ ಇಲ್ಲಿ 8 ದಿಕ್ಕಿನ ದೇವತೆಗಳನ್ನ ಅಷ್ಟದಿಕ್ ಪಾಲಕರನ್ನ ಮಾಡಿದ್ದಾರೆ. ಐರಾವತದ ಮೇಲೆ ಇಂದ್ರ, ಟಗರಿನ ಮೇಲೆ ಅಗ್ನಿ, ಕೋಣದ ಮೇಲೆ ಯಮ, ಮನುಷ್ಯ ವಾಹನ ಮೇಲೆ ನೈಋತಿ, ಮಕರ ಪ್ರಾಣಿ ಮೇಲೆ ವರುಣ, ಜಿಂಕೆ ಮೇಲೆ ವಾಯು, ಕುದುರೆ ಮೇಲೆ ಕುಬೇರ, ನಂದೆ ಮೇಲೆ ಈಶ. ಇಲ್ಲಿ ಕೆತ್ತನೆ ಕೆಲಸಗಳು ಪೂರ್ಣವಾಗಿಲ್ಲ. ಇದನ್ನು ನೋಡಿದಾಗ ನಮಗೆ ಒಂದು ಉದಾಹರಣೆ ಗೊತ್ತಾಗುತ್ತೆ. ದೇವಸ್ಥಾನದಲ್ಲಿ ಅವರು ವಿಗ್ರಹವನ್ನು ಯಾವ ರೀತಿ ಮಾಡ್ತಾ ಇದ್ರು, ಮಾಡಿದಂಥ ವಿಗ್ರಹವನ್ನು ಯಾವ ರೀತಿಯಲ್ಲಿ ಸೇರಿಸ್ತಾ ಇದ್ರು ಅಂತ ನಾವು ಗಮನಿಸಿದ್ರೆ ತಂದಂತಹ ಬಂಡೆಕಲ್ಲುಗಳನ್ನು ಮೊದಲು ತುಂಡು ತುಂಡಾಗಿ ಮಾಡ್ಕೊಂಡಿದ್ದಾರೆ. ಅದನ್ನ ಈ ರೀತಿ ಜೋಡಿಸ್ಕೊಂಡಿದ್ದು ಇಲ್ಲಿಂದ ಇಲ್ಲಿ ಹೋಗಿ ಒಂದು ಕಲ್ಲು ಉಂಟು. ಈ ಖಾಲಿ ಕಲ್ಲಿಂದಲೇ ಈ ರೀತಿ ಕೆತ್ತನೆ ಕೆಲಸಗಳನ್ನು ಆರಂಭ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಮೊದಲನೇ ಹಂತದ ಕೆತ್ತನೆ ಆಗಿದೆ, ಎರಡನೇ ಹಂತ ಆಗಿದೆ, ಮೂರನೇ ಹಂತ ಆಗಿದೆ, ಹಾಗೆಯೇ ಇಲ್ಲಿ ಪೂರ್ತಿ ಆಗಿದೆ. ಮೊದಲು ಇದಿಷ್ಟು ಭಾಗಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಕೆತ್ತನೆ ಕೆಲಸಗಳನ್ನ ಮಾಡಿದ್ರೆ, ಯಾಕೆಂದ್ರೆ ಇದಿಷ್ಟು ಸುಲಭವಾಗಿ ಸಿಗ್ತದೆ. ಆದರೆ ಮೇಲ್ಭಾಗದ ವಿಗ್ರಹಗಳನ್ನ ಕೆಳಭಾಗದಲ್ಲಿ ಮಾಡ್ಕೊಂಡು ಈ ಭಾಗಕ್ಕೆ ತಂದು ಅದನ್ನ ಒಂದರ ಒಳಗೆ ಇನ್ನೊಂದನ್ನ ಸೇರಿಸಿದ್ದಾರೆ. ಅದು ಯಾವ ರೀತಿ ಅಂದ್ರೆ ಕೆಳಭಾಗದ ಕಲ್ಲುಗಳ ಮತ್ತ ಆ ರೀತಿ ಗ್ಯಾಪನ್ನಾಗಿ ಮಾಡಿಕೊಂಡು ನಂತರ ತಂತಕ್ಕನ್ನು ಒಳಭಾಗಕ್ಕೆ ಸೇರಿಸಿದ್ದಾರೆ. ಈ ರೀತಿ ಸೇರಿಸೋದಕ್ಕೆ ಅವರು ಆಗಿನ ಕಾಲದಲ್ಲಿ ಯಾವುದೇ ತರವಾದ ಗಮ್ಮು ಸಿಮೆಂಟ್ಗಳನ್ನ ಬಳಕೆ ಮಾಡಿಲ್ಲ. ಈ ದೇವಸ್ಥಾನ ಬೇಕಾದ್ರೆ ಪುನಃ ಬಿಚ್ಚಿ ಪುನಃ ಬೇಕಾದ್ರೆ ಇದೇ ರೀತಿ ಇವುಗಳನ್ನ ಜೋಡಿಸ್ಬೋದು, ಸೇರಿಸ್ಕೊಳ್ಬಹುದು. ಅರ್ಜುನ ಕಿರಾತಾರ್ಜುನ ಆ ಹಂದಿ ವೇಷದಲ್ಲಿ ಬಂದು ರಾಕ್ಷಸರಲ್ಲಿ ಸಂಹಾರ ಮಾಡೋದು. ಹಂದಿ ವೇಷದಲ್ಲಿ ಬಂದಂತ ರಾಕ್ಷಸನ್ನ ಸಂಹಾರ ಈಶ್ವರ ಮತ್ತೆ ಅರ್ಜುನ ಇಬ್ರು ಬಾಣ ಬಿಟ್ಟು ಸಾಯಿಸೋದು. ಕಿರಾತಾರ್ಜುನ ಅಂದ್ರೆ ಇಲ್ಲಿ ಪಾರ್ವತಿಗೆ ಒಂದು ಆಸೆ ಇರ್ತದೆ, ಬೆನ್ನನ್ನ ಇನ್ನೊಂದು ಕಣ್ಣು ನೋಡ್ಬೇಕು ಅಂತ ಒಂದು ಆಸೆ ಇರ್ತದೆ. ಆಗ ಪಾರ್ವತಿ ಶಿವನಲ್ಲಿ ಕೇಳಿದಾಗ ಸಮಯ ಬಂದಾಗ ನಾನು ಆಸೆನ ಈಡೇರಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಅರ್ಜುನ ಪಾಶುಪದಾಸ್ತ್ರ ಬಾಣನ ಪಡೆದಕ್ಕೋಸ್ಕರ ಇಂದ್ರಗಿರಿ ಎಂಬ ಪರ್ವತದ ಮೇಲೆ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ತಪಸ್ಸನ್ನ ಮಾಡಿ ಭಂಗವನ್ನು ಮಾಡೋದಕ್ಕೋಸ್ಕರ ದೇವತೆಗಳು ಇಲ್ಲಿ ಮೋಹಿನಿನ ಕಳಿಸಿರ್ತಕ್ಕ ನಾಟ್ಯ ಮಾಡಿ ಅವನ ಇದನ್ನ ತಪಸ್ಸನ್ನ ಭಂಗ ಮಾಡಲಿ ಅಂತ. ಆದ್ರೂ ಸಹ ಅವನು ತಪಸ್ಸನ್ನ ಮಾಡ್ತಾನೆ ಇರ್ತಾರೆ. ಆಗ ಈ ರಾಕ್ಷಸರು ಸೇರಿಕೊಂಡು ಹಂದಿಯನ್ನು ಕಳಿಸ್ತಾರೆ. ಈ ಋಷಿಮುನಿಗಳೆಲ್ಲ ಯಜ್ಞ ಆಗದಿಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಭಂಗ ಮಾಡೋದಕ್ಕೋಸ್ಕರ ಹಂದಿ ಹೋಗಿ ಆ ಋಷಿಗಳ ಯಜ್ಞ ಆಗದಿಗಳನ್ನ ತೊಂದರೆ ಮಾಡ್ತಾರೆ. ಆಗ ಋಷಿಗಳೆಲ್ಲ ಅರ್ಜುನನ ಮೊರೆ ಹೋದಾಗ ಅರ್ಜುನ ಬಂದು ಆ ಬಾಣನ ಬೇಟೆ ಮಾಡ್ತಾರೆ, ಆ ಹಂದಿನ ಬೇಟೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಶಿವನು ಕೂಡ ಬಂದು ಆ ಹಂದಿನ ಬೇಟೆ ಮಾಡ್ತಾರೆ. ಆಗ ಅವರಿಬ್ಬರಲ್ಲಿ ಜಗಳ ಆಗ್ತದೆ. ಇದು ನನ್ನ ಬೇಟೆ ಅಂತ ಜಗಳ ಆಗ್ತದೆ. ಆಗ ಇಬ್ಬರು ಬಿಲ್ಲಿದ್ದರು ಪ್ರೇವಣರು, ಹಾಗಾಗಿ ಬಿಲ್ಲಿದ್ದ ಬೇಡ ಮಲ್ಲ ಯುದ್ಧ ಮಾಡುವ ಅಂತ ಹೇಳ್ತಾರೆ. ಆಗ ಮಲ್ಲ ಯುದ್ಧ ಮಾಡ್ತಾ ಇದ್ದಾರೆ ನೋಡಿ ಈ ಭಾಗದಲ್ಲಿ ಶಿವ ಮತ್ತೆ ಅರ್ಜುನ. ನೋಡಿ ಇಲ್ಲಿ ಶಿವ ಮತ್ತೆ ಇದಕ್ಕೆ ತ್ರಿಶೂಲ ಇದೆ ನೋಡಿ, ಡಮರುಗದೆ ಶಿವನ ಕೈನಲ್ಲಿ ಇರ್ತಕ್ಕಂಥ. ಆ ಸಂದರ್ಭದಲ್ಲಿ ಯುದ್ಧವನ್ನು ಮಾಡ್ಬೇಕಾದ್ರೆ ನೋಡಿ, ಮಲ್ಲ ಯುದ್ಧ ಮಾಡ್ಬೇಕಾದ್ರೆ ಶಿವ ಏನ್ ಮಾಡ್ತಾನೆ, ಪಾರ್ವತಿ ದೇವಿ ಕಾಲಲ್ಲಿ ಮುಟ್ಟಿ ಕೇಳ್ತಾನೆ, ಅರ್ಜುನ ಬೆನ್ನಲ್ಲಿ ಇರ್ತಕ್ಕಂಥ ಶಂಖದ ಮಚ್ಚನ ನೋಡು. ಆಗ ನೋಡಿ ನೋಡ್ಲಿಕ್ಕೆ ಇಲ್ಲಿ ಕಾಲಲ್ಲಿ ಸಿಗ್ನಲ್ ಕಾಲ್ ಸನ್ನೆನ ಮಾಡ್ತಾರೆ. ಆಮೇಲೆ ನೋಡಿ ಆಯ್ತಾ ಅಂತ ಕೈ ಸ್ಕನ್ ಮಾಡಿ ಕೇಳಿದ್ದಾನೆ, ನೋಡಿ ಆಯ್ತಾ ಅಂತ ಕೇಳ್ತಾನೆ. ನೋಡಿ ಆದ್ಮೇಲೆ ಪಾರ್ವತಿ ದೇವಿ ನೋಡಿ ಆಯ್ತು ಮೇಲೆ ಹೇಳಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಆಗ ಶಿವ ಅರ್ಜುನ್ಗೆ ಪ್ರತ್ಯಕ್ಷವಾಗಿ ಅವನಿಗೆ ಪಾಶುಪದಾಸ್ತ್ರ ಬಾಣವನ್ನು ಕೊಡ್ತಾ ಇರ್ತಕ್ಕಂಥ. ಬರ್ನ್ ಮಾಡೋ ಶಾರ್ಟ್ಸ್ ಅಂದ್ರೆ ಆಗಿನ ಕಾಲದ ರೀತಿ ವಾದ್ಯದ ಡ್ರೆಸ್ ಅನ್ನು ಬಳಕೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅವ್ರು ಬಳಕೆ ಮಾಡಿರ್ತಕ್ಕ ಡ್ರೆಸ್ ಎಲ್ಲ ನಮಗೆ ಈಗಿನ ಕಾಲದ ರೀತಿಯಾಗಿ ನ್ಯೂ ಫ್ಯಾಷನ್ಸ್ ಹೆಚ್ಚಾಗಿ ನರ್ಸನ್ನ ಮೊತ್ತೆಲ್ಲ ತೋರಿಸಿದ್ದಾರೆ. ಇದು ಆಗಿನ ಕಾಲದಲ್ಲಿ ದೇವಸ್ಥಾನ ಸಂಪೂರ್ಣ ಬಣ್ಣ ಹಚ್ಚಿದ್ದಾರೆ, ಟೆರಕೋಟ ಗಿಡಮೂಲಿ ಮಾಡಿರ್ತಕ್ಕಂಥದ್ದು. ಎಲ್ಲಾ ಕಡೆ ಕೆಂಪು ಇದೆ, ಸ್ಪಷ್ಟವಾಗಿದೆ. ಈ ರೀತಿ ಮೊದಲಿದ್ದಿತ್ತು ಟೆರಕೋಟ, ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಆಗಿನ ಕಾಲದಲ್ಲಿ ಅವರೇ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಭಾಗ ಸ್ವಲ್ಪ ಇದೆ ನೋಡಿ, ಇದು ಸಂಪೂರ್ಣ ಮೊದಲು ರೆಡ್ ಇತ್ತು. ಶಿವನ ಒಂದು ರೂಪ ನಗ್ನ ಕಾಲ ಭೈರವ. ಬಲಗೈನಲ್ಲಿ ಕಾಲಚಕ್ರ ಇದೆ ನೋಡಿ, ನೋಡೋದಕ್ಕೆ ನಮಗೆ ಸೈಕಲ್ನ ಫ್ರೀ ವೀಲ್ಸ್ ಪಾಕೆಟ್ ತರ ಇದೆ ನೋಡಿ. 12ನೇ ಶತಮಾನದಲ್ಲಿ ಅವರು ಯಾವುದೇ ತರಹದ ಮಿಷನರೀಸ್ ವಾಹನಗಳನ್ನ ಕಂಡಿರ್ತಾರೆ. ಅದೇ ರೀತಿಯಲ್ಲಿ ಮಿಷಿನ್ ವಾಹನಗಳನ್ನ ಚಕ್ರನ ಕೆತ್ತಾರೆ. ಕಾಲಚಕ್ರ ಆಯ್ತು. ಇದನ್ನ ನಗ್ನ ಕಾಲ ಭೈರವ ಅಂತ ಕರೀತಾರೆ. ಇದೆಲ್ಲ ಎರೋಜನ್ ಆಗಿದೆ, ಪರಿಸರಕ್ಕೆ ಅಂತ ಹಾಳಾಗಿದೆ, ಕಷ್ಟ ಆಗಿದೆ. ಸೀರೆನ ಧರಿಸ್ಕೊಳ್ತಾ ಇದ್ದಾರೆ, ಸೀರೆ ಕಟ್ಕೊಳ್ತಾ ಇದ್ದಾರೆ.
ಆದರೆ ಆ ಹೆಣ್ಣು ಸೀರೆನ ಧರಿಸ್ಕೊಳ್ಬೇಕಾದ್ರೆ ಕಾಲು ಪಕ್ಕದಲ್ಲಿ ಒಂದು ಕೋತಿ ನಿಂತ್ಕೊಂಡು ಆ ಹೆಣ್ಣಿನ ಸೀರೆ ಸೆರಗನ್ನ ಇಟ್ಕೊಂಡು ಹೇಳ್ತಾ ಇದೆ, ಇದನ್ನ ಕಪಿ ಚೇಷ್ಟೆ ಅಂತ ಹೇಳ್ತಾರೆ. ಆದರೆ ಆ ಹೆಣ್ಣು ಈ ಕೋತಿಯನ್ನು ಓಡಿಸೋದಕ್ಕೋಸ್ಕರ ಮೇಲೆ ಇರ್ತಕ್ಕಂತಹ ಒಂದು ಮರದ ಬಳ್ಳಿಯನ್ನ ಎಗರಿ ಮುರಿದಕ್ಕೆ ಹೋಗಿದ್ದಾರೆ. ಆಗ ಆ ಸಂದರ್ಭದಲ್ಲಿ ಆ ಹೆಣ್ಣಿನ ಕಾಲು ಮತ್ತೆ ಚಪ್ಪಲಿ ಮಧ್ಯದ ಭಾಗದ ಸಂಧಿ ನೋಡಿ ಗ್ಯಾಪ್ ಇದೆ. ಸಾಮಾನ್ಯ ನಮ್ಮಲ್ಲೆಲ್ಲ ಹೆಣ್ಮಕ್ಳು ಹೆಚ್ಚಾಗಿ ಬಳಸ್ತಾರೆ ಕಾಲಿಗೆ ಈಡ್ ಚಪ್ಪಲಿ, ಎತ್ತರವಾದ ಚಪ್ಪಲಿ ಇದೆ, ಕಾಲು ಗೆಜ್ಜೆ ಇದೆ, ಕಡಗ ಇದೆ. ಆ ಸೀರೆಗೆ ಎಂಬ್ರಾಯ್ಡರಿ ಡಿಸೈನ್ ನೋಡಿ ಸ್ಯಾರಿ ಬಾರ್ಡರ್ ಸರಿ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಇದು ನೋಡಿ, ಆಗಿನ ಕಾಲದಲ್ಲಿ ಈ ರೀತಿ ಯುದ್ಧದ ಸಂದರ್ಭದಲ್ಲಿ ಸೈನಿಕರನ್ನು ಬಳಕೆ ಮಾಡಿಕೊಂಡ್ರೆ ಇವುಗಳನ್ನ ಶಿರಸ್ತ್ರಾಣಗಳು, ಹೆಡ್ಗೆಸ್ ಅಂತ ಕರೀತಾರೆ. ನಮಗೆ ಸಿಕ್ಕುಗಳು ಬರ್ತಾರೆ, ತಲೆಗೆ ಪೇಟ ಉದ್ದ ಅದನ್ನು ಬಿಡ್ತಾರೆ, ಟರ್ಬನ್ ಪಗಡಿ ಅಂತ ಕರೀತಾರೆ. ನಾವೆಲ್ಲ ಮನೆಗಳಲ್ಲಿ ಗಣೇಶನ ಹೆಚ್ಚ ಇಟ್ಕೊಂಡು ಪೂಜೆ ಮಾಡ್ತೀವಿ. ಗಣೇಶನ ಸೊಂಡಿಲು ಎಡಭಾಗದಲ್ಲಿರ್ತದೆ ನೋಡಿ, ಆ ಭಾಗದಲ್ಲಿ ಗಣೇಶನ ಸೊಂಡಿಲು ಬಲಭಾಗದಲ್ಲಿದೆ ತಲೆಮರಿ ಗಣೇಶ. ನಮ್ಮ ಮನೆಗಳಲ್ಲಿ ತಲೆಮರಿ ಗಣೇಶ, ಬಲಮರಿ ಚಿಂಕ, ಪಂಚಮಿ ಗಣೇಶನ ಹೆಚ್ಚ ಇಟ್ಕೊಂಡು ಪೂಜೆ ಮಾಡ್ತೀವಿ. ಏಕೆಂದ್ರೆ ಒಂದು ದಿನದಲ್ಲಿ 3 ಬಾರಿ ಸ್ನಾನ ಮಾಡಿ ಶ್ರದ್ಧೆ, ಭಕ್ತಿ, ಮಡಿ ನಿಯಮಗಳಿಂದ ಪೂಜೆ ಮಾಡಬೇಕು. ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ಈ ರೀತಿ ಗಣೇಶ ಕೋಪವನ್ನು ಶಾಖಪತ್ರ ಮಾಡ್ತೀವಿ. ಯಾರು ಸಹ ಮನೆಗಳು ಹೆಚ್ಚ ಪೂಜೆ ಮಾಡೋದಿಲ್ಲ. ಆದರೆ ಈ ರೀತಿ ಗಣೇಶ ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ಬೇಗ ಕ್ಷಮಿಸ್ತಾ ದೃಷ್ಟಿ ಮನೆಗಳು ಹೆಚ್ಚ ಹಿಡಿದು ಪೂಜೆ ಮಾಡ್ತಾರೆ. ಎಡಮುರಿ ಗಣೇಶ, ಬಲಮುರಿ ಗಣೇಶ. ಆ ಗಣೇಶನ ಹೊಟ್ಟೆ ಮೇಲೆ ಬಾದ್ರೆ ಜನ್ವಾರಗಳಿದೆ, ಅದು 3 ಮತ್ತು 3 6 ಎಳೆಗಳಿದೆ. ಗಣೇಶನ ಮದುವೆ ಆಗಿದೆ, ಅವರು ಸಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ರೀತಿ 2 ಶಿವನ ದೇವಸ್ಥಾನಗಳು ಇರೋದ್ರಿಂದ ದೇವಸ್ಥಾನದಲ್ಲಿ ಹೊರಬಾದರೂ ಸಹಿತ ವಿಶೇಷವಾಗಿ ಈ ರೀತಿ 2 ದೊಡ್ಡ ನಂದಿಗಳನ್ನು ಮಾಡಿದ್ದಾರೆ. ನೋಡಿ, ಈ ಭಾಗದಲ್ಲಿ ಒಂದು ನಂದಿ, ಇದೇ ರೀತಿ ನೋಡಿ ಆ ಭಾಗದಲ್ಲಿ ಇನ್ನೊಂದು ನಂದಿ ಇದೆ. ಈ ರೀತಿ ನಾವು ನಮ್ಮ ಭಾರತದಲ್ಲಿ ಶಿವನ ದೇವಸ್ಥಾನ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆ ನಂದಿಗಳನ್ನು ನೋಡ್ತೇವೆ. ಅದರ ನಂದಿಗಳನ್ನು ನಮ್ಮ ಇಲಾಖೆಯವರು ಗಾತ್ರ ಮತ್ತು ಎತ್ತರದಲ್ಲಿ ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆ ಪ್ರಕಾರವಾಗಿ ನೋಡಿ, ಆ ಭಾಗದಲ್ಲಿರ್ತಕ್ಕಂಥ ನಂದಿ ನಮ್ಮ ಭಾರತದಲ್ಲಿ 6ನೇ ಅತಿ ಎತ್ತರದ ಸ್ಥಾನವನ್ನು ಪಡೆದುಕೊಂಡಿದೆ. ಇದು 7ನೇ ಅತಿ ಎತ್ತರದ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಮೊದಲನೇ ಅತಿ ಎತ್ತರವಾದ ನಂದಿ ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಸ್ಥಾನದಲ್ಲಿದೆ. 2ನೇದು ತಮಿಳುನಾಡಿನ ತಂಜಾವೂರಿನಲ್ಲಿದೆ. 3ನೇದು ಮೈಸೂರಿನ ಚಾಮುಂಡಿ ಬೆಟ್ಟ. 4ನೇದು ಬೆಂಗಳೂರಿನ ಬಸವನಗುಡಿ. 5ನೇದು ಪುನಃ ತಮಿಳುನಾಡಿನ ರಾಮೇಶ್ವರ. 6 ಮತ್ತು 7 ಈ ಕಲೆಗಳಿದೆ. ಆ ಭಾಗದಲ್ಲಿ 6ನೇ ಸ್ಥಾನ, ಇದು 7ನೇ ಸ್ಥಾನ. ಹಾಗೇನೆ ಇದು ಗಾತ್ರ ಮತ್ತು ಎತ್ತರದಲ್ಲಿ 7ನೇ ಸ್ಥಾನ ಪಡೆದುಕೊಂಡಿದ್ರೆ, ಅಲಂಕಾರದಲ್ಲಿ, ಸೌಂದರ್ಯದಲ್ಲಿ, ಕೆತ್ತನೆ ಕೆಲಸದಲ್ಲಿ ನಮ್ಮ ಭಾರತದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಯಾಕೆಂದರೆ ಇದು ರಾಣಿ ದೇವಸ್ಥಾನದ ಮುಂಭಾಗದಲ್ಲಿ ಅದರಿಂದ ತುಂಬ ಸೌಂದರ್ಯವಾಗಿ, ಸೂಕ್ಷ್ಮವಾಗಿ, ತುಂಬ ಆಭರಣಗಳಿಂದ ಒಂದೇ ಎತ್ತರದಲ್ಲಿ ಮಾಡಿದ್ದಾರೆ. ನೋಡಿ, ನಂದಿಯನ್ನು ಗಮನಿಸಿದ ನೋಡಿ, ಮುಖದ ಮೇಲೆ ರಕ್ತ ನಾಳಗಳಿದೆ, ಅಗಲವಾದ ಕಣ್ಣು, ಸೌಂದರ್ಯಯುತವಾಗಿ ಕಿವಿ, ಕೊಂಬು, ಭುಜದ ಭಾಗ, ಕಾಲುಗಳಿಗೆಲ್ಲ ಗೊರಸುಗಳು. ಸಾಮಾನ್ಯ ನಂದಿ ಕುಳಿತುಕೊಳ್ಬೇಕಾದ್ರೆ 2 ಕಾಲು ಮಧ್ಯದ ಭಾಗದಲ್ಲಿ ಬಾಲ ಇರ್ತದಲ್ಲ, ಅದೇ ರೀತಿ 2 ಕಾಲು ಮಧ್ಯದ ಭಾಗದಲ್ಲಿ ಬಾಲ ಇದೆ. ಹಾಗೆ ಸೌಂದರ್ಯ ಸೂಕ್ಷ್ಮ ಆಭರಣಗಳ ಸರಗಳನ್ನು ಮಾಡಿದ್ರೆ ನೋಡಿ, ಗಂಟೆ ಸರ, ಗೆಜ್ಜೆ ಸರ, ದಂಡ, ಹೂವಿನ ಹಾರಗಳು, ಕುತ್ತಿಗೆ ಭಾಗದಲ್ಲಿ ಚರ್ಮದ ಸುಕ್ಕಾದ ಭಾಗವನ್ನು ಸಹ ಮಾಡ್ತಾರೆ. ಈ ದೇವಸ್ಥಾನವನ್ನ 1958ರಲ್ಲಿ ರಾಷ್ಟ್ರೀಯ ಸ್ಮಾರಕ, ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಇಲ್ಲಿ ಪುರಾತತ್ವ ಪ್ರಾಚ್ಯ ವಸ್ತು ಇಲಾಖೆಯರು ಈ ದೇವಸ್ಥಾನ ಸಂರಕ್ಷಣೆ ಮಾಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ದೇವಸ್ಥಾನ ಸುಮಾರು ವರ್ಷಗಳ ಕಾಲ ಹಾಳು ಬಿದ್ದಿತ್ತು. ಆಗ ಈ ದೇವಸ್ಥಾನ ಯಾರು ಸಹ ನೋಡ್ಕೊಳ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಬಂದಂತಹ ಸ್ಥಳೀಯರು ಯಾರು ಹೊರಗಿನಿಂದ ಬಂದಂಥವ್ರು ಈ ವಿಗ್ರಹಗಳ ಮೇಲೆ ಈಚೋದು, ಇನ್ಶಿಲ್ ಕೆತ್ತೋದು ಮಾಡಿ ವಿಗ್ರಹಗಳು ಸಹ ಅವರು ಹಾಳು ಮಾಡಿದ್ದಾರೆ. ನೋಡಿ, ಈ ಭಾಗ ನೋಡಿ, ಕೆರೆ ನೋಡಿ, ಆ ಕೆರೆ ತುಂಬಿದಂತ ಮೇಲೆ ನೋಡೋದಕ್ಕೆ ಸಮುದ್ರ ರೀತಿಯಲ್ಲಿ ಕಾಣಿಸ್ತದೆ. ಹಾಗೇನದು ಈ ಊರಿನ ದ್ವಾರ ಭಾಗದಲ್ಲಿ ಮೇನ್ ಗೇಟ್ ಇದೆ. ಹಾಗಾಗಿ ಮೊದಲು ಇದನ್ನ ದ್ವಾರ ಸಮುದ್ರ ಅಂತ ಕರೀತಾರೆ. ಕಾಲಕ್ರಮೇಣ ದಾರಿಗೆ ಸಿಕ್ಕೆಲ್ಲ ಹಾಳಾದ ಮೇಲೆ ಹಾಳು ಬಿಡುವಂತ, ಹಳೆ ಬಿಡುವಂತ ಹೆಸರನ್ನ ಇದು ಪಡ್ಕೊಂಡಿದೆ. ಆ ಭಾಗದಲ್ಲಿ 6ನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು 9 ಅಡಿ ಎತ್ತರ ಇದೆ. ಇದು 7ನೇ ಸ್ಥಾನ ಪಡ್ಕೊಂಡು 8 ಅಡಿ ಎತ್ತರ ಇದೆ. ಈ
ದೇವಸ್ಥಾನದಲ್ಲಿ ರೀತಿಯಾಗಿ ಚಿಕ್ಕ ಮತ್ತು ದೊಡ್ಡ ವಿಗ್ರಹಗಳು 20,000 ವಿಗ್ರಹಗಳಿದೆ. ಈ ದೇವಸ್ಥಾನ ನೋಡ್ಬೇಕು ಅಂದ್ರೆ ಅರ್ಧ ಗಂಟೆ 1 ಗಂಟೆ ಒಂದು ದಿವಸದಲ್ಲಿ ಸಾಕಾಗೋದಿಲ್ಲ. ಸಂಪೂರ್ಣ ನೋಡ್ಬೇಕು, ತಿಳ್ಕೊಳ್ಬೇಕು ಅಂದ್ರೆ ಕನಿಷ್ಠ 1 ವಾರ ಬೇಕಾಗುತ್ತೆ. ಮುಂಭಾಗ ಆ ಭಾಗದಲ್ಲಿ ಸಿಕ್ಕಂತ ವಿಗ್ರಹ ತಂದಿದ್ದೇನೆ ಮುಂದೆ ಬಿಲ್ಡಿಂಗ್ ನಲ್ಲಿ. ಆ ಮೂಲೆ ಭಾಗದಲ್ಲಿ ಶೌಚಾಲಯ ಇದೆ, ಪಕ್ಕದಲ್ಲಿ ಕುಡಿಲಿಕ್ಕೆ ನೀರು ಸಹ ಇದೆ. ಹಾಗೆ ನಿಮ್ಗೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಇದ್ರೆ ಆ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ಗೆ ಮುಂದೆ ಹೋದ್ರೆ ಅಲ್ಲಿ 2 ದೇವಸ್ಥಾನಗಳಿದ್ದಾವೆ, ಜೈನ ಬಸದಿ ಮತ್ತೆ ಕೇದಾರೇಶ್ವರ. ಆ ಜೈನ ಬಸದಿ ವಿಶೇಷತೆ ಏನಂದ್ರೆ ಈ ರೀತಿ ವಿಗ್ರಹಗಳನ್ನು ಮಾಡಿಲ್ಲ, ಈ ರೀತಿ ಕಂಬಗಳನ್ನು ಮಾಡಿ ಕಂಬಗಳಿಗೆ ಕನ್ನಡಿ ತರ ಒಡ್ಬಂದ ಮಾಡಿದ್ದಾರೆ. ಅಂದ್ರೆ ಕೆಲವೊಂದು ಕಂಬಗಳ ಮುಂದೆ ನಾವು ನಿಂತ್ಕೊಂಡಾಗ ಆ ಕಂಬಗಳಲ್ಲಿ ನಮ್ಮ ಬಿಂಬ ಹಾವಿ ತರ ಏಡಿ ತರ ಕಾಣಿಸುತ್ತೆ. ಇನ್ನ ಕೆಲವೊಂದು ಕಂಬಗಳಲ್ಲಿ ನಾವು ಹಾಕೊಂಡಿರ್ತಕ್ಕಂತಹ ನಮ್ಮ ಬಟ್ಟೆಯ ಬಣ್ಣ ಸಹ ದೇವಸ್ಥಾನ ಪ್ರತಿನಿಧಿಸ್ತದೆ. ಆ ರಸ್ತೆಯಲ್ಲಿ ನಿಮಗೆ ಮುಂದೆ ಅರ್ಧ ಕಿಲೋಮೀಟರ್ ಆಗ್ತದೆ, ಅದು ಜೈನ ಬಸದಿ ಅಂತ.